ನಿಮಗೆ ಗೊತ್ತಾಗಬೇಕು ಯಾವ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಯಾವ ಹಂತದಲ್ಲಿ ನಾವು ಬಿದ್ದಿದ್ದೇವೆ, ಯಾವ ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡುವಾಗ ಯಾವ ಅಧಿಕಾರದಲ್ಲಿ ನಾವು ನಿಂತುಕೊಂಡು ಪ್ರಾರ್ಥನೆ ಮಾಡಬೇಕು, ನಾವು ಪ್ರಾರ್ಥನೆ ಮಾಡುವಾಗ ಏನೆಲ್ಲ ಕಾರ್ಯಗಳು ನಡೆಯುತ್ತೆ, ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ಹೇಗೆ ತನ್ನ ಹಸ್ತವನ್ನು ಚಾಚಿ ಕಾರ್ಯವನ್ನ ಮಾಡುತ್ತಾನೆ, ಇವೆಲ್ಲವನ್ನ ನಿಮ್ಮ ತಲೆಯಲ್ಲಿ ಹಾಕೊಂಡು ನೀವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಇಲ್ಲಿ ತನಕ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಯಾಕೆ ಬರುತ್ತಿಲ್ಲ ಅಂದ್ರೆ ನಿಮ್ಮ ಸ್ಥಾನವನ್ನ ಅರಿತುಕೊಳ್ಳದ ಹಾಗೆ, ಅಷ್ಟು ಮಾತ್ರವಲ್ಲ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕಂತ ಗೊತ್ತಿಲ್ಲದಿರುವ ಕಾರಣ ನೀವೇನು ಮಾಡ್ತಿದ್ದೀರಾ, ಪ್ರಾರ್ಥನೆ ಮಾಡಿ ಸೋತ್ ಹೋಗ್ತಾ ಇದ್ದೀರಾ. ಆಕ್ಚುಲಿ ಪ್ರಾರ್ಥನೆ ಮಾಡಿ ನಾವು ಬಲವನ್ನ ತೆಗೆದುಕೊಳ್ಳಬೇಕು. ಆದ್ರೆ ಈಗಿನ ಜನರು ಏನಾಗಿದ್ದಾರೆ ಅಂದ್ರೆ ಪ್ರಾರ್ಥನೆ ಮಾಡಿ ಮಾಡಿ ಸೋತ್ ಹೋಗಿಬಿಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಎಂದಿಗೂ ಸೋಲನ್ನ ತೆಗೆದುಕೊಂಡು ಬರೋದಿಲ್ಲ. ಪ್ರಾರ್ಥನೆ ಯಾವಾಗಲೂ ಜಯವನ್ನೇ ಹೊತ್ತುಕೊಂಡು ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಬಟ್ ಯಾವಾಗ ನಾವು ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡುತ್ತೇವೋ, ದೇವರ ಉದ್ದೇಶಗಳ ಪ್ರಕಾರ ನಾವು ಪ್ರಾರ್ಥನೆ ಮಾಡುತ್ತೇವೋ, ದೇವರ ಆಲೋಚನೆಗಳನ್ನ ತಿಳಿದುಕೊಂಡು ನಮ್ಮ ಸ್ವಭಾವಗಳನ್ನ ಬಿಟ್ಟು ಪರಿಶುದ್ಧಾತ್ಮ ಪ್ರೇರಿತರಾಗಿ ಯಾವಾಗ ನಾವು ಪ್ರಾರ್ಥನೆ ಮಾಡುತ್ತೇವೋ, ಆಗ ನಿಜವಾಗಿಯೂ ನಮ್ಮ ಪ್ರಾರ್ಥನೆಗೆ ಉತ್ತರ ಬರುತ್ತೆ, ಆಗುವಂತ ಅನಾಹುತಗಳು ತಪ್ಪುತ್ತದೆ. ಅಷ್ಟು ಮಾತ್ರ ಅಲ್ಲ, ದೈವ ರಕ್ಷಣೆ ನಿಮ್ಮ ಸುತ್ತಲೂ, ನಿಮ್ಮ ಕುಟುಂಬದ ಸುತ್ತಲೂ ಮರೆಮಾಚಲ್ಪಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮಾಡಿ ಮಾಡಿ ನೀವು ಸೋತು ಹೋಗಿರೋದಾದ್ರೆ ಅದಕ್ಕೆ ಕಾರಣ ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳಿಲ್ಲ ಅಂತ ಅರ್ಥ ಅಲ್ಲ, ನೀವು ಪ್ರಾರ್ಥನೆ ಮಾಡುತ್ತಿರುವಂತ ರೀತಿ ತಪ್ಪಾಗಿದೆ. ನೀವು ದೇವರ ಸನ್ನಿಧಾನಕ್ಕೆ ಹೋಗುವಂತ ರೀತಿ ತಪ್ಪಾಗಿದೆ. ನೀವು ಯಾವ ಮನಸ್ಥಿತಿಯಲ್ಲಿ ಪ್ರಾರ್ಥನೆ ಕೋಣೆನ ಎಂಟರ್ ಮಾಡ್ತಾ ಇದ್ದೀರಾ ಅದೇ ಟೋಟಲಿ ರಾಂಗ್ ಆಗಿದೆ. ಹಲ್ಲೆಲೂಯಾ. ಆದ್ರೆ ಅದೆಲ್ಲವನ್ನು ನಾನು ತಿಳಿಸಿಕೊಟ್ಟಿದ್ದೀನಿ, ಹೇಗೆ ಪ್ರಾರ್ಥನೆ ಮಾಡಬೇಕು, ಹೋಗಬೇಕಾದ್ರೆ ಹೇಗೆ ನೀವು ದೇವರನ್ನ ಅಪೇಕ್ಷೆ ಮಾಡಬೇಕು. ದೇವರು ಇದ್ದಾರೆ ನನ್ನ ಜೊತೆ, ದೇವರು ನನ್ನ ಮಾತನ್ನ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 2 ಬ್ಯಾಚ್ ಅನ್ನ ನಾನು ತಯಾರು ಮಾಡಿದ್ದೇನೆ ಈ ಪ್ರಾರ್ಥನೆಯ ಸೆಷನ್ ಅಲ್ಲಿ. ಈ 2 ಬ್ಯಾಚ್ ನಲ್ಲೂ ಕೂಡ ನನ್ನ ಮೇನ್ ಪ್ರಾರ್ಥನೆ ಉದ್ದೇಶ 2 ಬ್ಯಾಚ್ ನಲ್ಲೂ ಕೂಡ ನಾನು ತಿಳಿಸಿದ್ದು ಏನ್ ಹೇಳಿ, ಏನು ಪ್ರಾರ್ಥನೆ ನಾವು ಮಾಡ್ತಾ ಇದ್ದೇವೆ ಇಲ್ಲಿ, ಟೆಫಿಲ್ಲಾ ಪ್ರಾರ್ಥನೆ ಮಾಡ್ತಾ ಇದೆ. ಏನು ಹೇಳ್ರಿ ಎಲ್ಲ ಬಾಯ್ಬಿಟ್ಟು. ಟೆಫಿಲ್ಲಾ ಅಂದ್ರೆ ಏನು, ನಿಮ್ಮನ್ನ ನೀವು ದೇವರ ಸನ್ನಿಧಾನದಲ್ಲಿ ಹೇಳ್ರಿ, ಎಲ್ಲರೂ ಹೇಳ್ರಿ. ಅಂದ್ರೆ ಪ್ರಾರ್ಥನೆಯ ಮೊದಲ ಮುಖ್ಯವಾದಂತ ಕೆಲಸ ಏನು, ನಿಮ್ಮ ಬೇಡಿಕೆಗಳನ್ನ ಸಲ್ಲಿಸೋದು ಅಲ್ಲ. ಪ್ರಾರ್ಥನೆಯ ಮೊದಲ ಮುಖ್ಯವಾದಂತ ಕೆಲಸ ನಿಮ್ಮನ್ನ ನೀವು ದೇವರ ಸನ್ನಿಧಾನದಲ್ಲಿ ಇರಿಸಿ ಪರೀಕ್ಷೆ ಮಾಡಿಕೊಳ್ಳುವುದು. ಹಲ್ಲೆಲೂಯಾ. ಸೆಲ್ಫ್ ಅನಾಲಿಸಿಸ್, ಸೆಲ್ಫ್ ಜಡ್ಜ್ಮೆಂಟ್. ಹಲ್ಲೆಲೂಯಾ. ಸೆಲ್ಫ್ ಎವ್ಯಾಲ್ಯೂಯೇಷನ್, ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅದನ್ನ ನೋಡಿ ದೇವರ ಸನ್ನಿಧಾನದಲ್ಲಿ, ಅಂದ್ರೆ ದೇವರನ್ನ ನೀವು ದೃಷ್ಟಿಸುತ್ತಾ ನಿಮ್ಮನ್ನ ನೀವು ಪರೀಕ್ಷಿಸಿಕೊಂಡು, ಓಕೆ ಕನ್ನಡಿಯೋಪಾದಿಯಲ್ಲಿ ಯಾವ ರೀತಿಯಲ್ರಿ, ಕನ್ನಡಿಯೋಪಾದಿಯಲ್ಲಿ ನೀವು ದೇವರನ್ನ ದೃಷ್ಟಿಸಿ ಇಲ್ಲಿರುವಂತ ದೃಶ್ಯವೇ ನನ್ನೊಳಗಿದೆಯಾ, ಇದರ ರಿಫ್ಲೆಕ್ಷನ್, ಈ ಕನ್ನಡಿ, ಈ ಯೇಸುವಿನ ಪ್ರತಿರೂಪ, ಈ ಕನ್ನಡಿಯ ಪ್ರತಿರೂಪ ನನ್ನಲ್ಲಿ ಕಾಣಿಸ್ತಾ ಇದೆಯಾ, ಈ ಯೇಸುವಿನ ಪ್ರತಿರೂಪ ನನ್ನಲ್ಲಿ ಕಾಣಿಸ್ತಾ ಇದೆಯಾ. ಸೊ ಪ್ರಾರ್ಥನೆ ಅಂದ್ರೆ ಬರೇ ಕಣ್ಣು ಮುಚ್ಕೊಂಡು ಏನೋ 4 ಪದಗಳನ್ನು ಹೇಳೋದು ಅಲ್ಲ. ಪ್ರಾರ್ಥನೆ ಅಂದ್ರೆ ಕಣ್ಣು ಮುಚ್ಚಿದವರಾಗಿಯೂ ನಿಮ್ಮನ್ನ ನೀವು ಕ್ರಿಸ್ತನನ್ನುವಂತ ಕನ್ನಡಿಯಲ್ಲಿ ನೋಡಿಕೊಂಡು ಕ್ರಿಸ್ತನಿಗೆ ಹೋಲಿಕೆ ಆಗದಿರುವಂತ ಸಂಗತಿಗಳನ್ನ ನಿಮ್ಮಿಂದ ತೆಗೆದು ಹಾಕೋದು. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕಡೆ ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನ, ಶೋಧನೆಗೆ ಒಳಗಾಗದಂತೆ ಏನು ಮಾಡ್ಬೇಕಂತೆ ನೀವು ಹೇಳ್ರಿ, ಹೇಳ್ರಿ. ಅಂದ್ರೆ
ಪ್ರಾರ್ಥನೆಗೆ ಒಂದು ರೂಲ್ ಇದೆ. ಆ ರೂಲ್ ಏನು? ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಏನ್ರಿ? ಅಂದ್ರೆ ಮಲಗಿಕೊಂಡು ಪ್ರಾರ್ಥನೆ ಮಾಡಬಾರದು. ನಾನು ಹೇಳ್ತಾ ಇರೋದು ದೈಹಿಕವಾಗಿ ಮಲಗಿಕೊಂಡು ಪ್ರಾರ್ಥನೆ ಮಾಡಬಾರದು ಅಂತ ಅಲ್ಲ. ಇಲ್ಲಿ ಎಚ್ಚರವಾಗಿದ್ದು ಎಂಬುದಾಗಿ ಇರುವಂತ ಪದದ ಗ್ರೀಕ್ ಪದ, ಯೂಶಲಿ ನ್ಯೂ ಟೆಸ್ಟಮೆಂಟ್ ಅಲ್ಲಿ ನೀವು ಗ್ರೀಕ್ ಪದವನ್ನ ನೋಡ್ತೀರಾ ಹೆಚ್ಚಾಗಿ, ಬಿಕಾಸ್ ಅದರಲ್ಲಿ ಟ್ರಾನ್ಸ್ಲೇಟ್ ಆಗಿರೋದ್ರಿಂದ, ಅವಾಗ ಆ ಪದಗಳು ಬಳಕೆ ಆಗಿದ್ದರಿಂದ. ಸೊ ಇಲ್ಲಿರುವಂತ ಗ್ರೀಕ್ ಪದ ಗ್ರೆಗೋರೈಟ್. ಗ್ರೆಗೋರೈಟ್ ಅಂದ್ರೆ ಇದರ ಅರ್ಥ ನನ್ನ ಕಣ್ಣುಗಳು ತೆರೆಯಲ್ಪಟ್ಟಿದೆ, ನಾನು ಎಚ್ಚರದಿಂದಿದ್ದೇನೆ, ನನ್ನ ಕಣ್ಣುಗಳು ದೃಷ್ಟಿಸುತ್ತಾ ಇದೆ. ಎಷ್ಟೋ ಜನಕ್ಕೆ ಈಗಲೂ ಅರ್ಥ ಆಗ್ತಿಲ್ಲ. ಕೆಲವರು ಅನ್ಕೊಳ್ತಾ ಇದ್ದೀರಾ ಎದ್ದು ಕೂತ್ಕೊಂಡು ಪ್ರಾರ್ಥನೆ ಮಾಡೋದೇನೋ ಅಂತ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ. ಹೌದಾ? ಎಷ್ಟು ಜನರಿಗೆ ಅರ್ಥ ಆಗ್ತಿದೆ ರೀ ನಾನು ಹೇಳ್ತಾ ಇರೋದು? ಎಷ್ಟು ಜನರಿಗೆ ಅರ್ಥ ಆಗ್ತಿಲ್ಲ? ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋದಂದ್ರೆ ನೀವು ಅನೇಕ ಸಾರಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ರು, ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಎಚ್ಚರವಾಗಿರೋದಿಲ್ಲ. ನಿಮ್ಮ ಬಾಯಿ ಮಾತ್ರ ಬಡಬಡ ಅಂತಿರುತ್ತೆ ಹೊರತು ನಿಮ್ಮ ಆತ್ಮಿಕ ಕಣ್ಣುಗಳು, ನಿಮ್ಮ ಮನೋನೇತ್ರಗಳು ಯಾವುದನ್ನ ನೋಡಿ ಪ್ರಾರ್ಥನೆ ಮಾಡ್ತಾ ಇದೆ, ಯಾವುದನ್ನ ಅದೆದುರು ನೋಡ್ತಾ ಇದೆ ಅನ್ನೋ ಜ್ಞಾನ ಕೂಡ ನಿಮಗಿರೋದಿಲ್ಲ. ಯಾಕಂದ್ರೆ ನೀವು ಕನೆಕ್ಟ್ ಆಗಿರೋದಿಲ್ವಲ್ಲ. ನಿಮಗೆ ಏನು ಪ್ರಾರ್ಥನೆ ಅಂದ್ರೆ ಹೋಗಬೇಕು, ಕುತ್ಕೊಬೇಕು, ಒಂದು 4 ಮಾತನಾಡಬೇಕು, ರೇಷನ್ ಲಿಸ್ಟ್ ತರ ಒಂದು 4-5 ಲಿಸ್ಟ್ಗಳನ್ನ ತೆಗೆದುಕೊಂಡು ಹೋಗಿರ್ತೀರಾ. ಏನು ಬೇಕು ಏನು ಬೇಕು ಏನು ಬೇಕು ಅಂತ. ನನ್ನ ಮಗ ಸರಿ ಮಾಡು, ನನ್ನ ಅದು ಮಾಡು, ಇದು ಕೊಡು ಅದು ಕೊಡು, ಸಾಲ ತೀರ್ಸು, ಲಿಸ್ಟ್ ತಗೊಂಡು ಹೋಗ್ತೀರಾ. ಇದು ಎಚ್ಚರವಾಗಿ ಮಾಡುವಂತ ಪ್ರಾರ್ಥನೆ ಅಲ್ಲ. ನಿಜವಾಗಿ ಪ್ರಾರ್ಥನೆ ಮಾಡುವಂತ ಮನುಷ್ಯನು ಯಾವಾಗಲೂ ಕೂಡ ಬೇಡಿಕೆಗಳನ್ನ ತೆಗೆದುಕೊಂಡು ಹೋಗೋದೇ ಇಲ್ಲ. ನಿಜವಾಗಿ ಪ್ರಾರ್ಥನೆ ಮಾಡುವಂತ ಮನುಷ್ಯನು ಬೇಡಿಕೆಗಳ ಬದಲಾಗಿ ಪರಿಶುದ್ಧಾತ್ಮನನ್ನು ಹೊತ್ತುಕೊಂಡು ಹೋಗ್ತಾನೆ ಪ್ರಾರ್ಥನೆ ಕೋಣೆಯೊಳಗೆ. ನಿಜವಾಗಿ ಪ್ರಾರ್ಥನೆ ಮಾಡುವಂತ ಮನುಷ್ಯನು ಆಲೋಚನೆಗಳನ್ನು ತೆಗೆದುಕೊಂಡು ಹೋಗೋದಿಲ್ಲ. ನಿಜವಾಗಿ ಪ್ರಾರ್ಥನೆ ಮಾಡುವಂತ ಮನುಷ್ಯನು ಅಪ್ಪ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ಕಾರ್ಯರೂಪಕ್ಕೆ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾನೆ. ನಿಜವಾಗಿ ಪ್ರಾರ್ಥಿಸುವಂತ ವ್ಯಕ್ತಿ ತನ್ನ ಸ್ವಕಾರ್ಯಕ್ಕಾಗಿ, ತನ್ನ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡೋದಿಲ್ಲ. ನಿಜವಾಗಿ ಪ್ರಾರ್ಥಿಸುವಂತ ವ್ಯಕ್ತಿ ಇತರರಿಗಾಗಿ, ಇತರರ ಗುಣಪಡಿಸುವಿಕೆಗಾಗಿ ಭಾರದಿಂದ ಪ್ರಾರ್ಥನೆ ಮಾಡುತ್ತಾನೆ. ನಿಜವಾಗಿ ಪ್ರಾರ್ಥನೆ ಮಾಡುವಂತ ಮನುಷ್ಯನು ಎಂದಿಗೂ ಕೂಡ ಮುಂಚೆನೆ ಪ್ರಿಪೇರ್ ಆಗಿ ಪ್ರಾರ್ಥನೆಯಲ್ಲಿ ಕೂತುಕೊಳ್ಳೋದೇ ಇಲ್ಲ. ಅಷ್ಟೇ. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ ಈಗ? ಈಗ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ರಿ. ಪ್ರತಿದಿನ ಪ್ರೇಯರ್ ಮಾಡ್ತೀರಾ, ಪ್ರತಿದಿನ ದೇವ್ರ ಸನ್ನಿಧಾನದಲ್ಲಿ ಕುತ್ಕೋತೀರಾ, ಪ್ರತಿದಿನ ಬೈಬಲ್ ಓದ್ತೀರಾ. ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ರಿ. ನೀವು ಯಾವ ರೀತಿಯಾಗಿ ಪ್ರತಿದಿನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ? ಸೇಮ್ ಪದ, ಸೇಮ್ ರೊಟೀನ್. ಸ್ತೋತ್ರ, ಬೆಳಗ್ಗೆ ಎದ್ದು ಸ್ತೋತ್ರ, ಅಪ್ಪ ನೀನು ಒಳ್ಳೆಯವನು, ಒಂದು 4 ಸ್ತೋತ್ರಗಳನ್ನು ಹೇಳೋದು, ನಿಮ್ಮ ಬೇಡಿಕೆಗಳನ್ನು ಇಡೋದು, ಇದನ್ನೆಲ್ಲ ಕಾಪಾಡು ಅನ್ನೋದು, ಆಮೇನ್ ಅನ್ನೋದು. ಹೌದಾ? ಇದೇನಾ ನಿಮ್ಮ ಪ್ರಾರ್ಥನೆ? ಆಯ್ತು. ಈ ಪ್ರಾರ್ಥನೆ ದಿನ ಮಾಡ್ತಿದ್ದೀರಲ್ಲ, ಬದಲಾವಣೆ ಎಲ್ಲಿರಿ? ನನಗೆ ಹೇಳಿ. ಈ ಪ್ರಾರ್ಥನೆ ದಿನ ಮಾಡ್ತಿದ್ದೀರಲ್ವಾ, ಬದಲಾವಣೆ ಯಾಕೆ ಬರ್ತಿಲ್ಲ? ಎಲ್ಲೋಯ್ತು ಬದಲಾವಣೆ? ಅಕ್ಷರನೂ ನೋಡ್ತಿಲ್ಲ ನೀವು ನಿಮ್ಮ ಜೀವಿತದಲ್ಲಿ. ಹೌದಾ? ಆದ್ರಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಆ ಗೆತ್ಸೆಮನೆ ತೋಟದಲ್ಲಿ ತನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಎಚ್ಚರವಾಗಿದ್ದು, ಅಲರ್ಟ್ ಆಗಿದ್ದು, ನಿಮ್ಮ ಕಣ್ಣುಗಳು ತೆರೆಯಲ್ಪಟ್ಟವರಾಗಿ ನೀವೇನು ಮಾಡಬೇಕು?
ಯಾಕಂದ್ರೆ ಹಾಗೆ ಪ್ರಾರ್ಥನೆ ಮಾಡಬೇಕಾದ್ರೆ ನೀವು ಶೋಧನೆಯಲ್ಲಿ ಬೀಳೋದಿಲ್ಲ. ಹೌದಾ? ಒಬ್ಬ ದೈವ ಅಭಿಷಕ್ತರು ಈ ಮಾತನ್ನ ಹೇಳಿದ್ದಾರೆ. ಅವರ ಹೆಸರು ನಂಗೆ ಗೊತ್ತಿಲ್ಲ. ಪ್ರಾರ್ಥನೆ ಮಾಡುವಂತ ಮನುಷ್ಯನು ಪಾಪ ಮಾಡೋದಿಲ್ಲ, ಪಾಪ ಮಾಡುವಂತ ಮನುಷ್ಯನು ಪ್ರಾರ್ಥನೆ ಮಾಡೋದಿಲ್ಲ. ಪ್ರಾರ್ಥನೆ ಮಾಡುವಂತ ಮನುಷ್ಯನು ಪಾಪ ಮಾಡೋದಿಲ್ಲ, ಪಾಪ ಮಾಡುವಂತ ಮನುಷ್ಯನು, ಹೇಳ್ರಿ ಇವಾಗೆಲ್ಲ, ಪ್ರಾರ್ಥನೆ ಮಾಡುವಂತ ಮನುಷ್ಯನು, ನೀವು ಶಬ್ದವಾಗಿ ಹೇಳ್ಬೇಕು, ನಿಮ್ಮ ಎಲ್ಲ ದೇಹದ ಅಂಗಾಂಗಗಳು ಕೇಳಿಸ್ಕೊಳ್ಬೇಕು. ಇವಾಗ ರೆಡಿ, 1 2 3 ಗೋ. ಈಗ ಗಮನವಿಟ್ಟು ನಿಮ್ಮ ಜೀವಿತದ ಹಳೆ ದಿನಗಳಾಗ್ಲಿ, ನೆನ್ನೆ ಆಗ್ಲಿ, ಮೊನ್ನೆ ಆಗ್ಲಿ, ಕಳೆದ ವಾರ ಆಗ್ಲಿ, ಕಳೆದ ತಿಂಗಳಾಗ್ಲಿ ಗಮನಿಸ್ರಿ. ಅವತ್ತು ನೀವು ಪ್ರಾರ್ಥನೆ ಮಾಡಲಿಲ್ಲ, ಅದಕ್ಕೆ ನೀವು ಅವತ್ತು ಶೋಧನೆಗೆ ಬಿದ್ದಿತ್ತು. ಹೌದಾ? ಹೌದಾ? ಇಲ್ಲ. ನೀನು ಶೋಧನೆಯಲ್ಲಿ ಬೀಳಬಾರ್ದಂದ್ರೆ ನೀನೇನು ಮಾಡಬೇಕು? ಎಚ್ಚರವಾಗಿದ್ದು ಇಂಗ್ಲಿಷ್ನಲ್ಲಿ ವಾಚ್ ಅಂಡ್ ಪ್ರೇ. ಹೇಳ್ರಿ ಎಲ್ಲರೂ, ವಾಚ್ ಅಂಡ್ ಪ್ರೇ. ಅಂದ್ರೆ ಯು ಹ್ಯಾವ್ ಟು ಸೀ ಸಮಥಿಂಗ್ ಅಂಡ್ ಪ್ರೇ. ಏನೋ ಒಂದನ್ನ ದೃಷ್ಟಿಸಿ ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಕಣ್ಣುಗಳು ಓಪನ್ ಆಗಿರಬೇಕು ಪ್ರಾರ್ಥನೆಯ ಸಮಯದಲ್ಲಿ. ದೈಹಿಕವಾಗಿ ಹೇಳ್ತಾ ಇಲ್ಲ, ದಯಮಾಡಿ ಆಮೇಲೆ ಹೀಗೆ ಕುತ್ಕೊಂಡು 1 ಗಂಟೆ 2 ಗಂಟೆ ಸಿಸ್ಟರ್ ಹೇಳ್ಬಿಟ್ಟಿದ್ದಾರೆ ಇವತ್ತು ಕಣ್ ತೆಗೆದು ಪ್ರೇಯರ್ ಮಾಡ್ರಿ ಅಂತ ಹಾಗೆ ಹೇಳ್ತಾ ಇಲ್ಲ ನಾನು. ನಿಮ್ಮ ಮನೋದೃಷ್ಟಿಗಳು ಎಚ್ಚರಿಕೆಯಲ್ಲಿರಬೇಕು. ಮೆನಿ ಆಫ್ ಯು ಡೋಂಟ್ ನೋ ದಟ್ ದೇರ್ ಆರ್ ಸ್ಪಿರಿಚುವಲ್ ಸೆನ್ಸಸ್. ಆತ್ಮೀಯ ಇಂದ್ರಿಯಗಳು ಇದೆ ಅಂತಾನೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಹೌದಾ? ಜಸ್ಟ್ ಲೈಕ್ ಯುವರ್ ಐಸ್, ನಿಮ್ಮ ದೈಹಿಕ ಕಣ್ಣು ಹೇಗೆ ಕೆಲಸ ಮಾಡುತ್ತೋ ನಿಮ್ಮ ಆತ್ಮಿಕ ಕಣ್ಣು ಅದೇ ರೀತಿಯಾಗಿ ಕೆಲಸ ಮಾಡುತ್ತೆ. ನಿಮ್ಮ ದೈಹಿಕ ಕಿವಿಗಳು ಹೇಗೆ ಕೆಲಸ ಮಾಡುತ್ತೋ ಆತ್ಮಿಕ ಕಿವಿಗಳು ಕೂಡ ಕೆಲಸ ಮಾಡುತ್ತೆ. ಅಂದ್ರೆ ಇದೆ. ಈ ಬಾಯಿ ದೈಹಿಕವಾಗಿ ಹೇಗಿದೆಯೋ ಆತ್ಮಿಕವಾಗಿಯೂ ಕೂಡ, ಈ ಮೂಗು ದೈಹಿಕವಾಗಿ ಹೇಗಿದೆಯೋ ಆತ್ಮಿಕವಾಗಿಯೂ. ಲಾಸ್ಟ್ ಸೆನ್ಸ್ ಏನು ಹೇಳ್ರಿ? 5 ಸೆನ್ಸಸ್ ನಲ್ಲಿ ಕೊನೆ ಸೆನ್ಸ್ ಏನು? ಯಾರಪ್ಪ ಹೇಳಿದ್ದು? ಯಾರು ಹೇಳಿದ್ದು? ಸ್ಕಿನ್ ಅಂತ ಯಾರು ಹೇಳಿದ್ದು? ಚೆನ್ನಾಗಿ ಮಕ್ಕಳಿಗೆ ಪಾಠ ಕಲಿಸ್ಕೊಡ್ತೀರಾ, ಗೊತ್ತಾಯ್ತು. ಹಲ್ಲೆಲೂಯಾ. ಎಸ್, ಏನ್ ನಿಮ್ಮ 5 ಸೆನ್ಸಸ್ ಇದೆಯಲ್ಲ, ದೇ ಆರ್ ದ ಡೋರ್ ಫಾರ್ ಸ್ಪಿರಿಚುವಲ್ ಸೆನ್ಸಸ್ ಟು. ಅದನ್ನ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಯಾವುದು ನಿಮಗೆ ದೈಹಿಕವಾಗಿ ಕಾಣುತ್ತೋ ಅದರ ಹಿಂದೆ ಆತ್ಮಿಕವಾದಂಥ ಕಾರ್ಯಗಳು ಕೂಡ ನೆರವೇರುವಂಥದ್ದಾಗಿದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್, ಮೆನಿ ಅ ಟೈಮ್ಸ್ ಯು ಕ್ಯಾನ್ ಸಿ ಥಿಂಗ್ಸ್. ಎಷ್ಟೋ ಸಂಗತಿಗಳನ್ನು ನೀವು ನೋಡ್ತೀರಾ, ಇತರರು ನೋಡದೇ ಇರುವಂಥ ಸಂಗತಿಗಳನ್ನು ನೀವು ನೋಡ್ತಾ ಇರ್ತೀರಾ. ಓಕೆ, ಸೊ ಯಾರು ದೃಷ್ಟಿಸಿ ಪ್ರಾರ್ಥನೆ ಮಾಡ್ತಾರೋ, ಯಾರು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ತಾರೋ, ಅವರ ಆತ್ಮಿಕ ಕಣ್ಣುಗಳು, ಅವರ ಆತ್ಮಿಕ ಕಿವಿಗಳು ಯಾವಾಗಲೂ ಕೂಡ ತೆರೆದಿರಲ್ಪಟ್ಟಿರುತ್ತೆ. ಹಲ್ಲೆಲೂಯಾ. ಯಾಕೆ ತೆರೆದಿರಲ್ಪಟ್ಟಿರುತ್ತೆ? ಯಾಕೆ ಅವರು ಅಷ್ಟು ಎಚ್ಚರಿಕೆಯಿಂದ ಇರ್ತಾರೆ ಗೊತ್ತಾ? ಹಬಕ್ಕೂಕ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡುವಂತವರಾಗೋಣ. ಹಲ್ಲೆಲೂಯಾ. ಕಳೆದ ದಿನದಲ್ಲಿ ಹೇಳಿದೆ, ಯಾರು ಅತಿಯಾಗಿ ಪ್ರಾರ್ಥನೆ ಮಾಡ್ತಾರೋ, ಯಾರು ಹಗಲು ರಾತ್ರಿ ದೇವರ ಸನ್ನಿಧಾನವನ್ನು ಅಪೇಕ್ಷೆ ಮಾಡ್ತಾರೋ ಅವರು ಮಾತ್ರ ಕಾವಲುಗಾರರಾಗಿ ದ್ವಾರಪಾಲಕರಾಗಿ ಇರೋದಕ್ಕೆ ಸಾಧ್ಯ. ಅಂದ್ರೆ ಯಾರು ಯಾಚಕರ ಕೆಲಸವನ್ನ, ಪ್ರತಿದಿನ ಸ್ತುತಿ ಬಲಿಗಳನ್ನ, ಪ್ರತಿದಿನ ಕೃತಜ್ಞತೆ ಯಜ್ಞಗಳನ್ನ, ಪ್ರತಿದಿನ ಆ ಧೂಪ ವೇದ್ಯ ಬಳಿ ಬೆಂಕಿಯನ್ನ ಯಾರು ಹಚ್ಚುತ್ತಿರುತ್ತಾರೋ, ಪ್ರತಿದಿನ ಯಾರು ಪ್ರಾರ್ಥನೆ ಮಾಡ್ತಾ ಇರ್ತಾರೋ, ಅಂದ್ರೆ ಪರಿಶುದ್ಧಾತ್ಮ ಭರಿತರಾಗಿ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರು ಮಾತ್ರ ಆ ಕುಟುಂಬದ ಅಥವಾ ಆ ಸೇವೆಯ ದ್ವಾರಪಾಲಕರಾಗಿ
ಕಾವಲುಗಾರರಾಗಿ ಇರಬಹುದು. ಈಗ ನಾನು ಹೇಳಿದ್ದೇನೆ ನಿನ್ನೆ ದ್ವಾರಪಾಲಕರಿಗೂ ಕಾವಲುಗಾರರಿಗೂ ಇರುವಂತ ವ್ಯತ್ಯಾಸ ಏನು ಎಂಬುದಾಗಿ. ಹಲ್ಲೆಲೂಯಾ. ದ್ವಾರಪಾಲಕರು ಯಾವ ಆತ್ಮಿಕ ಅಥವಾ ಲೌಕಿಕ ಸಂಗತಿಗಳು ಪ್ರವೇಶ ಮಾಡಬೇಕು, ಪ್ರವೇಶ ಮಾಡಬಾರದು ಎಂಬುದಾಗಿ ಅವರು ಆಲೋಚನೆ ಮಾಡಿ ಬಿಡುಗಡೆ ಮಾಡುವಂತವರಾಗಿದ್ದಾರೆ. ಆದರೆ ಕಾವಲುಗಾರರು ಯಾವ ಶೋಧನೆಗಳು ಬರ್ತಾ ಇದೆ, ಯಾವ ಸಂಗತಿಗಳು ಎದುರು ಬರ್ತಾ ಇದೆ, ಯಾವುದರಿಂದ ನಿಮ್ಮನ್ನು ನೀವು ಎಚ್ಚರಿಕೆ ಮಾಡಿಕೊಳ್ಬೇಕೆಂಬುದಾಗಿ ಸಂದೇಶಗಳನ್ನು ರವಾನೆ ಮಾಡುವಂತವರು ಯಾರು? ಕಾವಲುಗಾರರಾಗಿದ್ದಾರೆ. ಹಬಕ್ಕೂಕ 2ನೇ ಅಧ್ಯಾಯ 1ನೇ ವಚನ. ಅದನ್ನ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲೂ ಕೂಡ ಓದೋಣವಾ? ಹಾಗೆ. ಥ್ಯಾಂಕ್ ಯು ಜೀಸಸ್. ಐ ವಿಲ್ ಸ್ಟ್ಯಾಂಡ್ ಅಪಾನ್ ಮೈ ವಾಚ್. ಇಂಗ್ಲಿಷ್ ನಲ್ಲೂ ಕೂಡ ಇಲ್ಲಿ ಹಾಕ್ಬಿಡಿ ಹಾಗೆ. ಸೊ ಈ ಪ್ರವಾದಿ ಆಗಿರುವಂತ ಹಬಕ್ಕೂಕನು ಹೇಳ್ತಾ ಇದ್ದಾನೆ, ಐ ವಿಲ್ ಸ್ಟ್ಯಾಂಡ್ ಆನ್ ಮೈ ವಾಚ್. ನಾನು ಎಚ್ಚರಿಕೆಯಲ್ಲಿ ನಿಂತುಕೊಳ್ಳುತ್ತೇನೆ. ಅದು ಬರೀ ನಿಂತುಕೊಳ್ಳುತ್ತೇನೆ ಅಂತ ಮಾತ್ರ ಹೇಳ್ತಿಲ್ಲ, ಅವನು ಹೇಳ್ತಾ ಇದ್ದಾನೆ ನಾನು ಎಲ್ಲಿ ನಿಂತುಕೊಳ್ತೇನೆ ಅಂತ ಹೇಳ್ತಿದ್ದಾನೆ ಅವನು. ಐ ವಿಲ್ ಸ್ಟ್ಯಾಂಡ್ ಅಪಾನ್ ದಿ ಟವರ್. ಕನ್ನಡದಲ್ಲಿ ಏನಂತ ಇದೆ? ಬುರುಜಿನ ಮೇಲೆ. ಟವರ್ ಗೊತ್ತಾ? ಹಬಕ್ಕೂಕನು ಹೇಳ್ತಾ ಇದ್ದಾನೆ, ನಾನು ಸುಮ್ಮನೆ ನಿಂತುಕೊಳ್ಳೋದಿಲ್ಲ ಪ್ರಾರ್ಥನೆಯಲ್ಲಿ, ನಾನು ಬುರುಜಿನ ಮೇಲೆ ನಿಂತುಕೊಂಡು ನನ್ನ ಕಣ್ಣುಗಳನ್ನ ದೇವರ ಕಡೆಗೆ ದೃಷ್ಟಿಸುತ್ತಾ ಇರ್ತೇನೆ. ಬರೀ ದೃಷ್ಟಿ ಮಾಡೋದು ಮಾತ್ರವಲ್ಲ, ದೇವರು ಏನು ಹೇಳ್ತಾರೋ ಅದನ್ನ ಸ್ವೀಕಾರ ಮಾಡಿ, ಅಷ್ಟು ಮಾತ್ರವಲ್ಲ ಆತನು ಹೇಳುವಂತ ಮಾತಿಗೆ ಏನು ಉತ್ತರ ಕೊಡಬೇಕಂತ ನಾನು ಅಲ್ಲಿ ನಿಂತಿರ್ತೇನೆ. ಅದರ ಅರ್ಥ, ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಬರೀ ನೀವು ಮಾತನಾಡೋದಲ್ಲ, ದೇವರು ಮಾತನಾಡ್ತಾರೆ, ಅದಕ್ಕೆ ನೀವು ಮಾತನಾಡಬೇಕು. ಮೊದಲನೇ ದಿನಾನೇ ಹೇಳಿದೆ, ಪ್ರೇಯರ್ ಇಸ್ ನಾಟ್ ಅ ಒನ್ ವೇ ಕಮ್ಯುನಿಕೇಶನ್, ಪ್ರೇಯರ್ ಇಸ್ ಅ ಟೂ ವೇ ಕಮ್ಯುನಿಕೇಶನ್. ಪ್ರಾರ್ಥನೆ ನಿಮ್ಮ ಒಂದು ಕಡೆಯಿಂದ ಶಬ್ದ ಹೋಗೋದಲ್ಲ, ಪ್ರಾರ್ಥನೆ ಆ ಕಡೆಯಿಂದಾನು ಸಂಭಾಷಣೆ ಬರುತ್ತೆ, ನೀವು ಕೂಡ ಇಲ್ಲಿಂದ ಸಂಭಾಷಣೆ ಮಾಡಬೇಕು. ಸತ್ಯವೇದದಲ್ಲಿ ಎಲ್ಲೆಲ್ಲಿ ನೀವು ಪ್ರವಾದಿಗಳನ್ನ ನೋಡಿದಿರೋ ಅವರೆಲ್ಲರೂ ಕೂಡ ಕಾವಲುಗಾರರು. ಅವರೆಲ್ಲರೂ ಕೂಡ ದೇವರ ಬಳಿ ದೇವರ ಸ್ವರವನ್ನ ಕೇಳಿ ಅದನ್ನ ಇಸ್ರಾಯೇಲ್ ಮಕ್ಕಳಿಗೆ ಹಂಚುತ್ತಾ ಇದ್ರು. ಹೌದಾ? ಇಲ್ಲಿ ಹಬಕ್ಕೂಕನು ಹೇಳ್ತಾ ಇದ್ದಾನೆ, ನನಗಿರುವಂತ ಈ ಕಾವಲುಗಾರನ ಕೆಲಸದಲ್ಲಿ ನಾನೇನು ಮಾಡ್ತಾ ಇದ್ದೇನೆ? ನಾನು ಬುರುಜಿನ ಮೇಲೆ ನಿಂತುಕೊಂಡು ದೃಷ್ಟಿಸುತ್ತಾ ಇದ್ದೇನೆ. ಅದರ ಅರ್ಥ, ಹಳೆ ಕಾಲಗಳಲ್ಲಿ, ಹಳೆ ಒಡಂಬಡಿಕೆಯಲ್ಲಿಯೂ ಕೂಡ ಯಾವುದೇ ಕಾವಲುಗಾರರು ನೆಲದ ಮೇಲೆ ನಿಂತುಕೊಂಡು ಕಾವಲು ಕಾಯ್ತಾ ಇರಲಿಲ್ಲ. ಎಲ್ಲರೂ ಎಲ್ಲಿ ನಿಂತ್ಕೊಂಡು ಕಾವಲು ಕಾಯ್ತಾ ಇದ್ರು? ಅವರ ಕೈಗಳಲ್ಲಿ ಏನಿರ್ತಾ ಇತ್ತು? ಮೂವೀಸ್ ನೋಡಿದೀರಾ? ಹಳೇ ಪಿಕ್ಚರ್ಗಳು ನೋಡಿದೀರಾ? ಒಂದು ರಾಜ್ಯದ ವಿರುದ್ಧವಾಗಿ ಇನ್ನೊಂದು ರಾಜ್ಯ ಬರ್ತಾ ಇದೆ ಅಂದ್ರೆ ಈ ಬುರುಜಿನ ಮೇಲೆ ನಿಂತಿರುವಂತ ಕಾವಲುಗಾರನ ಏನ್ ಮಾಡ್ತಾನೆ? ಹೌದಾ? ಸೊ ಇಲ್ಲಿ ಹಬಕ್ಕೂಕನು ಹೇಳ್ತಾ ಇದ್ದಾನೆ, ದೇವರು ಏನು ನುಡಿಯೋದಕ್ಕೆ ಹೋಗ್ತಾ ಇದ್ದಾರೋ ಅದನ್ನ ನೋಡೋದಕ್ಕೆ ನಾನು ಎಲ್ಲಿ ನಿಂತಿರ್ತೇನೆ? ನೀವು ಕಾವಲುಗಾರರಾಗಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ಆ ವಾಚ್, ಆ ಅಲರ್ಟ್ ಟೈಮ್ ನಿಮಗೆ ಗೊತ್ತಿರಬೇಕು. ಯಾವ ಸಮಯದಲ್ಲಿ ನೀವು ಎಚ್ಚರವಾಗಿರ್ತೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಎಚ್ಚರವಾದಾಗ ಎಲ್ಲಿ ನಿಂತಿರ್ತೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಕಾವಲುಗಾರನಿಗೆ ಎರಡು ಸಂಗತಿಗಳು ಬಹಳ ಮುಖ್ಯವಾಗಿರುತ್ತೆ. ಒಂದು ಸಮಯ, ಎರಡನೇದು ಅವನು ನಿಂತುಕೊಳ್ಳುವಂತ ಸ್ಥಳ. ಏನ್ರಿ ಮೊದಲನೇದು? ಎರಡನೇದು ಸ್ಥಳ. ಹಲ್ಲೆಲೂಯಾ,
ಹಲ್ಲೆಲೂಯ. ಈ ಕಾವಲುಗಾರನ ಯಾರು ಗೊತ್ತಾ? ಈ ಕಾವಲುಗಾರನಿಗೆ 3 ಮುಖ್ಯವಾದಂತ ಕೆಲಸ ಇರುತ್ತೆ. ಎಷ್ಟ್ರಿ ಹೇಳಬೇಕೆಲ್ಲ? 3 ಮುಖ್ಯವಾದಂತ ಕೆಲಸ ಇರುತ್ತೆ. ಮೊದಲನೇದಾಗಿ ಇಲ್ಲಿ ಹಬಕ್ಕೂಕನ ಪುಸ್ತಕದಲ್ಲಿ ನೋಡಿದ ಪ್ರಕಾರ ಅವನ ಮೊದಲನೇ ಮುಖ್ಯವಾದಂತ ಕೆಲಸ ದೇವರು ಏನು ಹೇಳ್ತಾ ಇದ್ದಾರೆ ಅದನ್ನ ಕಂಡುಕೊಳ್ಳೋದು, ಅದನ್ನ ಕೇಳೋದು, ಅದನ್ನ ಗ್ರಹಿಸಿಕೊಳ್ಳೋದು, ಅದನ್ನ ಸ್ವೀಕಾರ ಮಾಡಿಕೊಳ್ಳೋದು. ಎರಡನೇದಾಗಿ ಸೈತಾನನು ಏನು ಹೇಳ್ತಾ ಇದ್ದಾನೆ, ಸೈತಾನನು ಏನು ಮಾಡ್ತಾ ಇದ್ದಾನೆ ಅದನ್ನ ತಿಳಿದುಕೊಳ್ಳೋದು. ಪತ್ತೇದಾರಿ ಅಂದ್ರೆ ಗೊತ್ತಲ್ಲ? ಈ ಕಾವಲುಗಾರ ಆತ್ಮಿಕ ಪ್ರಪಂಚದ ಪತ್ತೇದಾರಿ ಆಗಿದ್ದಾನೆ, ಗೂಢಾಚಾರಿ ಆಗಿದ್ದಾನೆ. ಅವನು ಯಾವ್ದ್ರಲ್ಲಿ ಪತ್ತೇದಾರಿ ಮಾಡ್ತಾನೆ ಗೊತ್ತಾ? ಮೊದಲನೇದಾಗಿ ದೇವರೇನ್ ಮಾಡ್ತಿದ್ದಾರೆ ಅದನ್ನ ಪತ್ತೆ ಹಚ್ತಾನೆ. ನೆಕ್ಸ್ಟ್ ಸೈತಾನನ ಏನ್ ಮಾಡ್ತಿದ್ದಾನೆ ಅದನ್ನ ಪತ್ತೆ ಹಚ್ತಾನೆ. ಮೂರನೇದಾಗಿ ದೂತರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಪತ್ತೆ ಹಚ್ತಾನೆ. ಹಲ್ಲೆಲೂಯ. ಸೊ ಕಾವಲುಗಾರರ ಕೆಲಸ ಏನ್ರಿ? ಪತ್ತೆ ಹಚ್ಚೋದು. ಏನು ಪತ್ತೆ ಹಚ್ಚಬೇಕು? ಮೊದಲನೇದಾಗಿ ಅದನ್ನ ಪತ್ತೆ ಹಚ್ಚಬೇಕು. ಎರಡನೇದಾಗಿ ಎಸ್, ಹೌದು, ಸೈತಾನ್ ನಿಮ್ಮ ವಿಷಯದಲ್ಲಿ ಹೇಗೆ ದೇವರ ಯೋಜನೆಗಳಿದೆಯೋ ಅದೇ ರೀತಿಯಾಗಿ ಸೈತಾನನಿಗೂ ನಿಮ್ಮ ವಿಷಯಗಳಲ್ಲಿ ಯೋಜನೆಗಳಿದೆ. ಸೊ ಕಾವಲುಗಾರರು ಬರೀ ದೇವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಾತ್ರ ಪತ್ತೆ ಹಚ್ಚಬಾರದು, ಸೈತಾನನೂ ಏನು ಮಾಡ್ತಾ ಇದ್ದಾನೆ ಅಂತ. ಮತ್ತೆ ದೂತರು ಈಗ ಯಾವ ಕಾರ್ಯಕ್ಕಾಗಿ ಬರ್ತಾ ಇದ್ದಾರೆ, ನಾನು ದೂತರಿಗೆ ಯಾವ ಕಾರ್ಯವನ್ನು ಅಪ್ಪಣೆ ಕೊಡಬೇಕು, ತೆಗೆದುಕೊಂಡು ಬರ್ತಾ ಇದ್ದಾರ ಉತ್ತರವನ್ನ, ಎಲ್ಲಿ ನಿಂತಿದ್ದಾರೆ ದೂತರು, ಎಲ್ಲಿ ತನಕ ಬಂತು, ನನ್ನ ಮತ್ತು ದೂತರು ಜೊತೆಗೆ ಸೇರಿ ಮಾಡುತ್ತಿರುವಂತ ಕಾರ್ಯ ಎಲ್ಲಿ ತನಕ ಹೋಗ್ತಾ ಇದೆ, ಅದು ಹೇಗೆ ಮುಂದುವರಿತಾ ಇದೆ, ಇನ್ನು ನಾನೆಷ್ಟು ಪ್ರಾರ್ಥನೆ ಮಾಡಿ ಬಲ ಕೊಡಬೇಕು. ಅರ್ಥ ಆಗ್ತಿದೆಯಾ? ಸೊ ಇದೇ ರೀತಿಯಾಗಿ ಈ ಕಾರ್ಯಗಳನ್ನ ಪತ್ತೆ ಹಚ್ಚಿದಂತ ಒಬ್ಬ ಕಾವಲುಗಾರನ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಅವನ ಹೆಸರು ಬಂದು ಎಲ್ಲಾ ಪ್ರವಾದಿಗಳು ಕಾವಲುಗಾರರೇ. ಸೊ ನೀವೇನು ಮಾಡ್ಬೇಕು ಇವತ್ತಿನಿಂದ ಕೆಲಸ ಏನಂದ್ರೆ ಒಂದೊಂದೇ ಪ್ರವಾದಿಗಳನ್ನ ನೀವು ಧ್ಯಾನ ಮಾಡ್ಬೇಕು. ಮಾಡ್ತೀರಾ? ಇವತ್ತಿನಿಂದ ಒಂದೊಂದೇ. ಮೊದಲನೆಯಿಂದ ಅಬ್ರಹಾಮನು ಕೂಡ ಪ್ರವಾದಿ. ಸೊ ಬೈಬಲ್ ನಲ್ಲಿ ಎಲ್ಲೆಲ್ಲಿ ಪ್ರವಾದಿಗಳಿದ್ದಾರೋ ನೀವು ಕಾವಲುಗಾರರಾಗಬೇಕಂದ್ರೆ ಒಂದೊಂದೇ ಪ್ರವಾದಿಯ ಹೆಸರನ್ನ ಬರೆದುಕೊಳ್ಳ್ರಿ ನಿಮ್ಮ ಡೈರಿನಲ್ಲಿ. ಸತ್ಯವೇದದಲ್ಲಿ ಅವರ ಬಗ್ಗೆ ಏನೆಲ್ಲ ಬರೆಯಲ್ಪಟ್ಟಿದೆ ಎಲ್ಲ ಓದ್ರಿ, ಎಲ್ಲವನ್ನ ಪಾಯಿಂಟ್ ಮಾಡ್ಕೊಳ್ಳಿ. ಅವ್ರೇನೇನ್ ಕೆಲಸ ಮಾಡಿದ್ರು, ಅವರೊಟ್ಟಿಗೆ ದೇವ್ರು ಹೇಗೆ ಮಾತನಾಡಿದ್ರು, ಅವ್ರ ಮುಖಾಂತರವಾಗಿ ದೇವ್ರ ಏನ್ ಕಾರ್ಯಗಳನ್ನು ಮಾಡಿದ್ರು, ಪ್ರತಿಯೊಂದನ್ನ ಬರೀರಿ, ಅದನ್ನ ಧ್ಯಾನ ಮಾಡ್ರಿ. ದೇವ್ರು ನಿಮ್ಗೆ ಪ್ರಕಟಣೆಗಳನ್ನ ಕೊಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರೂ ನಾವು ಓದಿಕೊಳ್ಳುವಂತವರಾಗೋಣ. 2 ಅರಸುಗಳು 6ನೇ ಅಧ್ಯಾಯ 8ನೇ ವಚನದಿಂದ ನಾವು ಓದುವಂತವರಾಗೋಣ. ಮೊದಲ 8ನೇ ವಚನವನ್ನ ಓದೋಣವ. 2 ಅರಸು 6ನೇ ಅಧ್ಯಾಯ 8ರಿಂದ 11ನೇ ವಚನ ತನಕ ಓದೋಣ. ಅರಾಮ್ಯರ ಅರಸನು ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದನು. ದೇವರ ಮನುಷ್ಯನು ಸೂಚಿಸುವ ಎಲ್ಲಾ ಸ್ಥಳಗಳಲ್ಲಿಯೂ ಇಸ್ರಾಯೇಲರ ಅರಸನು ಹೇಳಿ ಕಳುಹಿಸುತ್ತಿದ್ದನು. ಹೀಗೆ ಅವನು ಹಲವು ಸಾರಿ ಅರಾಮ್ಯರ ಅರಸನ ಕೈಗೆ ಸಿಕ್ಕದಂತೆ ಇಸ್ರಾಯೇಲರು ತಪ್ಪಿಸಿಕೊಂಡರಂತೆ. ಹಲ್ಲೆಲೂಯ. ಎಲೀಷನು ಎಂತ ಕಾವಲುಗಾರನಾಗಿದ್ದನು ಎಂಬುದಾಗಿ ಒಂದು ಸಾರಿ ಯೋಚನೆ ಮಾಡ್ರಿ. ಹಲ್ಲೆಲೂಯ. ಈ ಎಲೀಷನಿಗೆ ಆರಾಮ್ಯರ ಅರಸರು ಎಲ್ಲೆಲ್ಲಿ ಸ್ಥಳವನ್ನು ಗೊತ್ತು ಮಾಡ್ತಾ ಇದ್ದಾರೋ, ಎಲ್ಲೆಲ್ಲಿ ಇಸ್ರಾಯೇಲರ ವಿರುದ್ಧವಾಗಿ ಹೊಂಚನ್ನು ಹೂಡುತ್ತಾ ಇದ್ದಾರೋ, ಅಂದರೆ ಏನೇನು ಡಿಸ್ಕಷನ್ ಮಾಡ್ತಾ ಇದ್ದಾರೋ ಅದು ಯಾರ ಕಿವಿಗೆ ಬರ್ತಾ ಇದೆ?
ಎಲೀಷಾ, ಜೋರಾಗಿ ಹೇಳ್ರಿ. ಯಾರ ಕಿವಿ? ಎಲೀಷನ ಕಿವಿಯಲ್ಲಿ ಬೀಳ್ತಾ ಇದೆ. ಎಲೀಷನು ಹೋಗಿ ಅವರ ಪಾಳ್ಯದಲ್ಲಿ ಕೂತಿದ್ನ? ಆರಾಮೆ ಅರಸನೊಟ್ಟಿಗೆ ಅವನಿಗೆ ಫ್ರೆಂಡ್ಶಿಪ್ ಇತ್ತ? ಆರಾಮಿನಲ್ಲಿ ಅವನಿಗೆ ಯಾರಾದ್ರೂ ಗೊತ್ತಿದ್ರ? ಇಲ್ಲ. ಹೇಗೆ ಗೊತ್ತಾಯ್ತು? ದೇವರ ಆತ್ಮ ತಿಳಿಸಿಕೊಟ್ರು. ಹೆಂಗ ದೇವರ ಆತ್ಮನೊಟ್ಟಿಗೆ ಕನೆಕ್ಟ್ ಆದ? ಹೇಳ್ರಿ. ಯಾವ್ದರಿಂದ? ಎಲೀಷನ ಕಿವಿಗೆ ಅವರು ಮಾತನಾಡೋದು ಕೂಡ ಬೀಳ್ತಾ ಇತ್ತಂತೆ. ಅಂದ್ರೆ ಎಂತ ಕಾವಲುಗಾರರಾಗಿದ್ದ ಅವನು. ತನ್ನ ಆತ್ಮಿಕ ಜೀವಿತದಲ್ಲಿ ಎಷ್ಟು ಎತ್ತರದ ಬುರುಜಿನ ಮೇಲೆ ನಿಂತಿದ್ದ, ಒಂದು ಸಾರಿ ಯೋಚನೆ ಮಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಮೋಚನ ಕಾಂಡ 32ನೇ ಅಧ್ಯಾಯ ಅನ್ಸುತ್ತೆ, ಮನೆಗೆ ಹೋಗಿ ನೀವು ನೋಡ್ರಿ. ಅಲ್ಲಿ 70 ಮಂದಿ ಹಿರಿಯರು ಯಜ್ಞವನ್ನ ಅರ್ಪಿಸಿದ ನಂತರ ಬೆಟ್ಟವನ್ನ ಹತ್ತಿ ದೇವರ ಪಾದಗಳನ್ನ, ದೇವರ ಪ್ರಸನ್ನತೆಯನ್ನ ನೋಡ್ತಾರಂತೆ. ಏನನ್ನ ಅರ್ಪಿಸಿದ ನಂತರ? ಯಜ್ಞವನ್ನ ಅರ್ಪಿಸಿದ ನಂತರವೇ ಅವರು ಬೆಟ್ಟವನ್ನ ಹತ್ತೋದಕ್ಕೆ ಸಾಧ್ಯವಾಯಿತು. ಅಂದ್ರೆ ಮೇಲೆ ಏರೋದಕ್ಕೆ ಸಾಧ್ಯವಾಯಿತು. ಆ ಯಜ್ಞ ಬೇರೇನು ಅಲ್ಲ, ಪ್ರಾರ್ಥನೆ, ಸ್ತುತಿ ಅನ್ನುವಂತ ಯಜ್ಞ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ನಿಮ್ಮ ಪ್ರಾರ್ಥನಾ ಜೀವಿತ ನಿಮ್ಮನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕೇ ಹೊರತು ನೀವಿರುವಂತ ಸ್ಥಿತಿಗತಿಗಳಲ್ಲಿ ನಿಮಗಿರೋದಕ್ಕೆ ಬಿಡಬಾರದು. ನಿಮ್ಮ ಪ್ರಾರ್ಥನಾ ಜೀವಿತ ಆತ್ಮಿಕ ಜೀವಿತದ ಮುನ್ನುಡಿಯಾಗಿರಬೇಕು. ನಿಮ್ಮ ಪ್ರಾರ್ಥನಾ ಜೀವಿತ ಹೇಗಿರಬೇಕಂದ್ರೆ ಆತ್ಮಿಕ ಜಗತ್ತಿನಲ್ಲಿ ಎಲ್ಲ ಅಂಧಕಾರದ ಬಲಗಳ ಮೇಲೆ ನೀವಿರಬೇಕು, ಅವರ ಸಮಾನತೆಯಲ್ಲಿ ನೀವಿರಬಾರದು. ಎಲೀಷನಲ್ಲಿದ್ದಂತ ಆ ಕಾವಲುಗಾರನ ಅಭಿಷೇಕ ಅಂದ್ರೆ ಆ ಪ್ರಾರ್ಥನೆ, ಪ್ರತಿದಿನ ದೇವರೊಟ್ಟಿಗೆ ನಡೆಯುತ್ತಿದ್ದಂತ ಸಂಭಾಷಣೆ ಮುಖಾಂತರವಾಗಿ ಎಲೀಷನಿಗೆ ಆರಾಮ್ಯರು ಏನು ಹೇಳ್ತಾರೋ ಅದು ಇವನ ಕಿವಿಗೆ ಬೀಳ್ತಿತ್ತಂತ. 12ನೇ ವಚನ ಓದ್ರಿ. ಆಗ ಅವರಲ್ಲಿ ಒಬ್ಬನು ಅವನಿಗೆ, ಆರಾಮ್ಯನಿಗೆ ಹೇಳ್ತಾ ಇದ್ದಾನೆ ಅವರಲ್ಲಿ ಒಬ್ಬನು. ಎಲೀಷನೆಂಬ ಪ್ರವಾದಿ ಇದ್ದಾನೆ. ಎಲ್ಲರೂ ಗಮನವಿಟ್ಟು ಕೇಳಬೇಕು. ಎಲ್ರಿ? ಮಲಗುವಂತ ಕೋಣೆಯಲ್ಲಿ. ನೀನ್ ಮಲಗುವಂತ ಕೋಣೆಯಲ್ಲಿ ನಿನ್ ಜೊತೆ ಸೈನಿಕರು ಕೂಡ ಇರೋದಿಲ್ವಲ್ಲ, ಗಾರ್ಡ್ಸ್ಗಳು ಕೂಡ ಇರೋದಿಲ್ವಲ್ಲ, ಬಾಗಿಲು ಮುಚ್ಚಿದವನಾಗಿ ನೀನ್ ಮಾತನಾಡ್ತೀಯಲ್ಲ. ಆಡುವ ಮಾತುಗಳನ್ನು ಕೂಡ ಅವನು ಅರಿತುಕೊಂಡು ಎಲ್ಲವನ್ನ ಇಸ್ರಾಯೇಲರ ಅರಸನಿಗೆ ತಿಳಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾವಲುಗಾರನ ಕಿವಿಗಳು ಎಷ್ಟು ಚುರುಕಾಗಿರುತ್ತೆ ಒಂದು ಸಾರಿ ಯೋಚನೆ ಮಾಡ್ರಿ. ಹಲ್ಲೆಲೂಯಾ. ನೀನು ಕಾವಲುಗಾರನಾಗಿರುವಾಗ ನಿನಗೆ ಇನ್ನೊಂದು ದೇಶಕ್ಕೆ ಹೋಗಿ ಅವರು ಏನು ಮಾಡ್ತಾ ಇದ್ದಾರೆ, ಅವರ ಯೋಜನೆಗಳೇನು ಎಂಬುದಾಗಿ ತಿಳಿಯುವಂತ ಅವಶ್ಯಕತೆ ಇಲ್ಲ. ನಿನ್ನ ಆತ್ಮಿಕ ಕಿವಿಗಳು ದೇಶ ದೇಶಗಳನ್ನ, ಸಮುದ್ರಗಳನ್ನ ದಾಟಿ ಕೇಳುವಷ್ಟು ಚುರುಕಾಗಿರುತ್ತೆ ಯೇಸುವಿನ ನಾಮದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ್ರಿ ಈ ಶಕ್ತಿ, ಈ ಸಾಮರ್ಥ್ಯ ಬರೋದು ಪ್ರಾರ್ಥನೆಯಿಂದ ಮಾತ್ರ. ಪ್ರಾರ್ಥನೆಯಿಂದ ಮಾತ್ರ. ಈ ಕಿವಿಗಳು ಬರೇ ಲೌಕಿಕ ಸಂಗತಿಗಳನ್ನ, ಬರೇ ಕಿರುಚಾಟ, ಗೋಳಾಟ, ಜಗಳಗಳನ್ನ ಕೇಳಬಾರ್ದು. ಈ ಕಿವಿ ದೈವ ಸಂದೇಶಗಳನ್ನ ಕೇಳುತ್ತಾ ಇರಬೇಕು. ವೈರ್ಯ ಯೋಜನೆಗಳನ್ನ ಈ ಕಿವಿ ಅರಿತುಕೊಳ್ಳಬೇಕು.
ಅಂದ್ರೆ ನೀವಿಲ್ಲಿ ಕೂತಿರ್ತೀರಾ, ನಿಮ್ಮ ಮನೆಯಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ನಿಮ್ಮ ಮಕ್ಕಳ ವಿಷಯದಲ್ಲಿ ಇವತ್ತು ವೈರಿ ಏನು ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ನಿಮ್ಮ ಕಿವಿಗೆ ಕೇಳಿಸಬೇಕು. ಒಂದು ಸಾಕ್ಷಿ ನೋಡ್ತಾ ಇದ್ದೆ ನಾನು. ಗಂಡ ಹೆಂಡತಿ ಇಬ್ರು ಕೂಡ ಅಭಿಷಕ್ತ ಸೇವಕರು. ಆದ್ರೆ ಹೆಂಡತಿ ಮಾತ್ರ ಬಹಳ ಪ್ರಾರ್ಥನೆ ವೀರಳಾಗಿದ್ಲು, ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ಲು. ಅವಳು ಒಂದು ದಿನ ತನ್ನ ಮಕ್ಕಳು 3 ಜನನು ಕೂಡ ಯಾವುದೋ ಒಂದು ಫುಟ್ಬಾಲ್ ಗೇಮ್ ನೋಡೋದಕ್ಕೆ ಏನಕ್ಕೋ ಹೋಗ್ತಾ ಇರ್ತಾರೆ. ಆಗ ತಾಯಿ ಹೇಳ್ತಾರೆ, ಇಲ್ಲ ನೀವು 3 ಜನನು ಒಂದೇ ಕಾರ್ನಲ್ಲಿ ಹೋಗಬಾರದು ಅಂತ. ನನ್ನ ಆತ್ಮದಲ್ಲಿ ನನಗೇನೋ ಒಂದು ಗೊಂದಲವಿದೆ, ದಯಮಾಡಿ ಹೋಗಬೇಡ್ರಿ ಅಂತ. ಆಗ ಅವ್ರೇನು ಮಾಡ್ತಾರೆ, ಇಲ್ಲ ಅಮ್ಮ ಏನು ಆಗಲ್ಲ, ನಾವು ಸೇಫ್ ಆಗಿ ಹೋಗಿ ಬರ್ತೇವೆ, ನೀನ್ ಚಿಂತೆ ಮಾಡಬೇಡ ಎಂಬುದಾಗಿ ಹೋಗ್ತಾರೆ. ಹೋಗಿದಂಥ ಕೆಲಸವನ್ನು ಮುಗಿಸ್ಕೊಂಡು ಮಧ್ಯರಾತ್ರಿ 2 ಗಂಟೆ ಜಾವಕ್ಕೆ ವಾಪಸ್ ಬರ್ತಾ ಇರ್ತಾರೆ. ವಾಪಸ್ ಬರಬೇಕಾದ್ರೆ ಈ ತಾಯಿ ನೋಡ್ರಿ, ಈ ತಾಯಿ ಮಲಗಬೇಕಿತ್ತಲ್ಲ, ಬಟ್ ಏನೋ ಒಂದು ಸೆಳೆತ ಅವಳ ಆತ್ಮಿಕತೆಯಲ್ಲಿ ಎಳೆದಾಗ, ಏನೋ ಒಂದು ಶಬ್ದ ಅವಳ ಕಿವಿಗೆ ಬದ್ದಾಗ ಅವಳು ಸೀದಾ ಎದ್ದು ಹೋಗಿ ತನ್ನ ಗಂಡನನ್ನು ಎಬ್ಬರಿಸಿ ಹೇಳ್ತಾಳಂತೆ, ನಡಿ ಎದ್ದೋ, ನಮ್ಮ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ, ವೈರಿ ಏನೋ ಒಂದು ಯೋಚನೆ ಇಟ್ಟಿದ್ದಾನೆ, ನನಗೆ ಪರಿಶುದ್ಧಾತ್ಮನು ತಿಳಿಸಿ ಕೊಡ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. 2 ಗಂಟೆಗೆ ಅವರು ಪ್ರಾರ್ಥನೆ ಮಾಡ್ತಾರೆ, 3 ಗಂಟೆಗೆ ಅವರು ಮನೆಗೆ ವಾಪಸ್ ಬರ್ತಾರೆ. ವಾಪಸ್ ಬಂದ ತಕ್ಷಣ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಅಮ್ಮ ಸರಿ ಸುಮಾರು 2 ಗಂಟೆಗೆ ಕಾರ್ ಕ್ರ್ಯಾಶ್ ಆಯ್ತು, ಆದ್ರೆ ಸಂಪೂರ್ಣವಾಗಿ ನಾವು 3 ಜನ ಸತ್ತು ಹೋಗಬೇಕಾಗಿತ್ತು, ರೋಡ್ ಮಧ್ಯದಲ್ಲಿ ಬಿದ್ದು. ಬಟ್ ಸೀದಾ ರೋಡಿಂದ ಸೈಡಿಗೆ ನಮ್ಮ ಟೈರ್ಗಳು ಎಳೆಯಲ್ಪಟ್ಟಿತ್ತು, ನಾವ್ ಯಾರು ಕೂಡ ಸಾಯಲಿಲ್ಲ, ಸುರಕ್ಷಿತವಾಗಿ ಬಂದಿದ್ದೇವೆ ಅಂತ. ನೀವ್ ಎಚ್ಚರವಾಗಿದ್ದು ಏನನ್ನ ಗಮನಿಸ್ತಾ ಇದ್ದೀರಾ? ಏನ್ ಯೋಚನೆಗಳನ್ನ ನೀವು ತಿಳಿದುಕೊಳ್ತಾ ಇದ್ದೀರಾ? ನಿಮ್ ಕುಟುಂಬದ ವಿಷಯದಲ್ಲಿ ಏನ್ ಯೋಚನೆಗಳು ನೀವು ತಿಳಿದುಕೊಳ್ತಾ ಇದ್ದೀರಾ? ಸೈತಾನನ ಏನ್ ಯೋಚನೆ ಮಾಡ್ತಿದ್ರ ನಿಮಗೆ ಗೊತ್ತಾ? ಕ್ರಿಸ್ತಿಯ ಮಕ್ಕಳ ಜೀವಿತದಲ್ಲಿ ಯಾವುದೇ ಅನಾಹುತಗಳು ನಮಗೆ ಆಶ್ಚರ್ಯವನ್ನ ತೆಗೆದುಕೊಂಡು ಬರಬಾರದು. ಅರ್ಥ ಆಗ್ತಿದೆಯಾ? ಯಾವಾಗ ನಾವು ಪ್ರಾರ್ಥನೆಯಲ್ಲಿ ಆತ್ಮದಲ್ಲಿ ತುಂಬಿಸಲ್ಪಡುತ್ತೇವೋ ಆಗ ಮುಂದೆ ಆಗುವಂತ ಅನಾಹುತಗಳನ್ನ ಪರಿಶುದ್ಧಾತ್ಮನು ಮುಂಚೆ ತಿಳಿಸ್ತಾನೆ. ಯಾಕೆ ತಿಳಿಸ್ತಾನೆ? ಅದು ನೆರವೇರ್ಲಿ ಅಂತ ಅಲ್ಲ, ಅದು ನಿನ್ನ ಪ್ರಾರ್ಥನೆಯಿಂದ ನಿಂತು ಹೋಗಲಿ ಅಂತ. ಇಲ್ಲಿ ಕೆಲವರಿಗೆ ಬರೀ ಕೆಟ್ಟ ಕನಸುಗಳೇ ಬರುತ್ತೆ. ಅದರ ಅರ್ಥ ಬರೀ ನಿಮ್ಮ ಜೀವಿತದಲ್ಲಿ ಏನೋ ಶಕ್ತಿ, ಏನೋ ಮಾಟ ಮಂತ್ರ ಕ್ರಿಯೆ ಮಾಡ್ತಾ ಇದೆ ಅಂತ ತೋರಿಸೋದಕ್ಕೆ ದೇವರು ಹೇಳ್ತಾ ಇಲ್ಲ. ಈ ಯೋಚನೆಗಳು ನಿನ್ನ ಕುಟುಂಬದ ವಿರುದ್ಧವಾಗಿ, ನಿನ್ನ ಮಕ್ಕಳ ವಿರುದ್ಧವಾಗಿ ನಡೀತಾ ಇದೆ. ನೀನೇನು ಮಾಡಬೇಕು? ನಿನ್ನ ಕನಸಿನಲ್ಲಿ ಕಂಡಂತ ಈ ಸಂಗತಿಗಳು ಕಾರ್ಯರೂಪಕ್ಕೆ ಬರಬಾರದಂತ ನೀನ್ ಪ್ರಾರ್ಥನೆ ಮಾಡಬೇಕು. ನಾವೇನ್ ಮಾಡ್ತೀವಿ? ಸಿಸ್ಟ್ರೇ ತುಂಬಾ ಕೆಟ್ಟ ಕನಸು ಬಂತು. ಯಾಕಮ್ಮ ಬರುತ್ತೆ ಕೆಟ್ಟ ಕನಸು? ಯಾಕೆ ಬರುತ್ತೆ? ನಿಮ್ಮ ಕಿವಿ ಚುರುಕಾಗಲಿ ಯೇಸುವಿನ ನಾಮದಲ್ಲಿ ಇವತ್ತಿನ ವೈರಿಯ ಯೋಚನೆಗಳು ನಿಮ್ಮ ಕಿವಿನಲ್ಲಿ ಬೀಳಬೇಕು. ವೈರಿ ಎಲ್ಲೆಲ್ಲಿ ಯೋಚನೆಗಳು ಮಾಡ್ತಾ ಇದ್ದಾನೋ ಅದನ್ನ ನೀವು ಮುಂಚೆ ನಿಮ್ಮ ಕುಟುಂಬದವರಿಗೆ ತಿಳಿಸಬೇಕು. ಅದು ಕಾವಲುಗಾರನೇನು, ಅವನೇನ್ ಮಾಡ್ಬೇಕು? ಎಚ್ಚರ ಮಾಡಬೇಕು. ಅದೇ ತಾನೇ ಅವನ ಕೆಲಸ, ಹೌದಾ? ಆದ್ರೆ ಇವತ್ತು ಒಂದು ಸಾರಿ ನಿಮ್ಮ ಕುಟುಂಬದ ಪರಿಸ್ಥಿತಿನ ನೋಡ್ರಿ, ಒಬ್ಬರು ಎಚ್ಚರಿಸೋನು ಇಲ್ಲ, ಒಬ್ಬನು ಪ್ರಾರ್ಥನೆ ಮಾಡೋನಿಲ್ಲ, ಒಬ್ಬನು ಕಾವಲು ಕಾಯೋನಿಲ್ಲ, ಒಬ್ಬನು ದೃಷ್ಟಿಸೋನಿಲ್ಲ, ಒಬ್ಬನು ವೈರ್ಯ ಯೋಚನೆಗಳನ್ನು ತಿಳಿದವನಿಲ್ಲ, ದೇವರ ಮಾತನ್ನ ಹೇಳೋನಿಲ್ಲ. ಹೇಗಿದೆ ನಿಮ್ಮ ಕುಟುಂಬ ಈಗ? ಒಂದು ಕುಟುಂಬದಲ್ಲಿ ಅಟ್ಲೀಸ್ಟ್ ಒಬ್ಬ ಕಾವಲುಗಾರನಾದ್ರೂ ಇರಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಕುಟುಂಬ ನಾಶನದ ಕಡೆಗೆ ಹೋಗ್ಬಿಡುತ್ತೆ. ಒಬ್ಬರು ಎಚ್ಚರಿಸೋರು ಇರಬೇಕು, ಒಬ್ಬರು ದೇವರ ಕಾರ್ಯಗಳನ್ನ ತಿಳಿಸೋರು ಇರಬೇಕು. ಆ ಸ್ಥಾನವನ್ನ ನೀವು ತೆಗೆದುಕೊಳ್ಬೇಕ್ರಿ. ಯಾರೋ ಬಂದು ನಿಮಗೆ ಮೇಲೆ ತಲೆ ಮೇಲೆ ಕೈ ಇಟ್ಟು ಹೇಳಬೇಕಾ ನಿಮ್ ಜೀವಿತದಲ್ಲಿ ಏನಾಗ್ತಾ ಇದೆ ಅಂತ? ಮಾತೆತ್ತಿದ್ರೆ ಹೇಳ್ತೀರಾ ನನ್ನ ಕುಟುಂಬದಲ್ಲಿ ಬರೆ ಇದೆ. ಯಾಕೆ? ಎಚ್ಚರಿಕೆ ಕೊಡೋರು ಮಲಗಿರ್ಬೇಕಾದ್ರೆ ಅದೆಲ್ಲ ಬಂದೇ ಬರುತ್ತಾ? ಎಚ್ಚರಿಕೆ ಕೊಡೋರು ಎಚ್ಚರ ಕೊಟ್ಟರೆ ಇವ್ರು ಸರಿ ಮಾಡ್ಕೊಳ್ಳಲ್ವಾ? ಎಚ್ಚರಿಕೆ ಆಗಲ್ವಾ? ನಿಮ್ಮ ಕುಟುಂಬದಲ್ಲಿ ಕಾವಲುಗಾರರು ಇಲ್ಲದೆ ಇದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ದೇವ್ರು ತಿಳಿಸೋದಕ್ಕೆ ರೆಡಿ ಇರ್ತಾರೆ, ಏನ್ ನಡೀತಾ ಇದೆ, ಏನಾಗುತ್ತೆ ಅಂತ.
ನೀವು ಅರ್ಥಕೊಳ್ಳೋರು ನೀವು ಸರಿ ಇಲ್ಲ, ದ್ವಾರಪಾಲಕರು ಸರಿ ಇಲ್ಲ, ಏನನ್ನ ಒಳಗೆ ಬಿಡಬೇಕಂತ ಗೊತ್ತಿಲ್ಲ ಅಂದ್ರೆ ಏನು ಮಾಡ್ತೀರ? ಹೌದಾ? ಎಲೀಷನು ಎಂಥ ಪ್ರವಾದಿ ಆಗಿದ್ದನಂದ್ರೆ, ಅವನ ವೈರಿಯ ದೇಶಗಳಲ್ಲಿ ಅರಸರು ಏನು ಮಲಗುವಂತ ಕೋಣೆಯಲ್ಲಿ ಗುಪ್ತವಾಗಿ ಮಾತನಾಡೋದನ್ನು ಕೂಡ ಅವನ ಕಿವಿಗೆ ಗೊತ್ತಾಯಿತು. ಇವತ್ತು ಎಲ್ಲಿದೆ ನಿಮ್ಮ ಆತ್ಮಿಕ ಪರಿಸ್ಥಿತಿ? ನಿಮ್ಮ ಕುಟುಂಬವನ್ನ ನೀವು ರಕ್ಷಿಸಬೇಕು. ನಾನಲ್ಲ. ನಾನು ಪ್ರಾರ್ಥನೆ ಮಾಡ್ಬೋದು, ಎಚ್ಚರವಾಗಿದ್ದು ನಿನ್ನ ಕುಟುಂಬಕ್ಕೋಸ್ಕರ ಯಾರು ಪ್ರಾರ್ಥನೆ ಮಾಡಬೇಕು? ಯಾರು? ನಿನ್ನ ಮಕ್ಕಳನ್ನ ಯಾರು ರಕ್ಷಣೆಯಲ್ಲಿ ಇಡಬೇಕು? ಯಾರು ಪ್ರಾರ್ಥನೆ ಮುಖಾಂತರವಾಗಿ ಅವ್ರ ರಕ್ಷಣೆಯಲ್ಲಿ ಇರ್ತಾರೆ? ಹೇಳ್ರಿ ಹೇಳ್ರಿ. ನಿಮಗೆ ಗೊತ್ತಾಗಬೇಕು, ದೇವರ ಯೋಜನೆಗಳು ಮಾತ್ರ ಅಲ್ಲ, ವೈರ್ಯ ಯೋಜನೆ ಏನಿದೆ ನನ್ನ ಮಕ್ಕಳ ಜೀವಿತದಲ್ಲಿ ಅಂತಾನು ನಿಮಗೆ ತಿಳಿದಿರಬೇಕು. ಅನೇಕ ಸಾರಿ ನಾನು ಕೆಲವರಿಗೆ ಸೈಲೆಂಟ್ ಆಗಿ ಎಚ್ಚರಿಕೆ ಕೊಟ್ಟು ಸುಮ್ಮನೆ ಆಗ್ತೇನೆ. ಮುಂದೆ ಏನು ಬರುತ್ತೆ ಅಂತ ಇಲ್ಲಿ ಒಬ್ಬರಿಗೆ ಹೇಳಿದೆ ನಾನು. ಈಗ ನೀವು ಹಣವನ್ನ ಸೇವ್ ಮಾಡಲಿಲ್ಲ ಅಂದ್ರೆ 2026ನೇ ವರ್ಷದಲ್ಲಿ ತೀರಾ ಬಡತನದಲ್ಲಿ ಹೋಗ್ತೀರಾ ಅಂತ. ಅದು ಎಚ್ಚರಿಕೆಯ ಕರೆ ದೇವರಿಂದ. ಗೊತ್ತಾಗ್ತಿದೆಯಾ ಯಾಕೆ ಹೇಳಿದ್ದಾರೆ ದೇವರ ಆತ್ಮನು ಅಂತ? ಇದು ಎಚ್ಚರಿಕೆ ಕರೆ. ನಿಮಗೂ ಕೂಡ ಹೇಳ್ತಾ ಇದ್ದೇನೆ, ಎಲ್ಲವನ್ನ ಹೇಗೆ ಉಪಯೋಗ ಮಾಡಿಕೊಳ್ಬೇಕು, ಹೇಗೆ ವಿನಿಯೋಗ ಮಾಡಬೇಕು, ಎಲ್ಲವನ್ನ ಪರಿಶುದ್ಧಾತ್ಮನ ಹತೋಟಿಯಲ್ಲಿ ಒಪ್ಪಿಸಿಕೊಂಡು ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ಸೇವ್ ಮಾಡೋದನ್ನ ಕಲ್ತ್ಕೊಳ್ರಿ. ದೇವರ ಸೇವೆಗೆ ದೇವರು ಹಾಕು ಅಂದಾಗ, ನೀನ್ ಬೀಜವನ್ನ ಬಿತ್ತು ಅಂದಾಗ ಬಿತ್ತು ಬಿಡ್ರಿ. ಎಲ್ಲವನ್ನ ಕೂಡ ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ಮಾಡ್ರಿ. ಯಾಕಂದ್ರೆ ಬರುವಂತ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಹೋಗ್ತಾ ಹೋಗ್ತಾ ದಿನ ಒಳ್ಳೇದಾಗತ್ತಾ? ಹೇಳ್ರಿ, ದೇವರು ವಾಕ್ಯದ ಪ್ರಕಾರ ಹೇಳ್ತೀವಿ. ಹೋಗ್ತಾ ಹೋಗ್ತಾ ದಿನಗಳು ಒಳ್ಳೇದಿರುತ್ತಾ? ಏನಾಗತ್ತೆ? ಅದಕ್ಕೆ ಎಚ್ಚರ ಪಡಿಸ್ತಾ ಇದ್ದೀನಿ. ಎರಡನೇದಾಗಿ ನಾನೇನ್ ಹೇಳಿದೆ? ಅವರ ಕಣ್ಣುಗಳು ತೆರೆಯಲ್ಪಟ್ಟಿರುತ್ತೆ. ಅವರ ದೂತರುಗಳು ಏನು ಮಾಡ್ತಾರೆ ಅನ್ನೋದನ್ನ ಕಾವಲುಗಾರರು ನೋಡ್ತಾರೆ. ಈಗ ಮೊದಲನೇ ಪಾಯಿಂಟ್ನ ನಾನು ಇನ್ನೊಂದು ವಚನದಲ್ಲಿ ತೋರಿಸ್ತೀನಿ. ಸೆಕೆಂಡ್ ಮತ್ತೆ ಥರ್ಡ್ ಪಾಯಿಂಟ್ ನಾವು ಧ್ಯಾನ ಮಾಡ್ತಿದ್ದೇವೆ. ಅರ್ಥ ಆಯ್ತಾ? ಎರಡನೇ ಪಾಯಿಂಟ್ ಹೇಳಿದ್ನಲ್ಲ, ವೈರ್ಯ ಯೋಜನೆಗಳನ್ನ ಅವರು ಪತ್ತೆ ಹಚ್ತಾರೆ. ಮೂರನೇದಾಗಿ ದೂತರು ಏನು ಮಾಡ್ತಾ ಇದ್ದಾರೆ ಅದನ್ನ. ಈಗ ಈ ಸತ್ಯವನ್ನು ಅರಿತುಕೊಂಡಂತ ಅದೇ ಆರಾಮ್ಯನ ಅರಸನ್ ಏನು ಮಾಡ್ತಾನೆ ಗೊತ್ತಾ? 13ನೇ ವಚನದಲ್ಲಿ ನಾವು ನೋಡುವಾಗ, ಅರಸನು ಇದನ್ನ ಕೇಳಿ ಅವನು ಎಲ್ಲಿರುತ್ತಾನೆಂದು ವಿಚಾರಿಸಿರಿ, ನಾನು ಅವನನ್ನು ಹಿಡಿಸುತ್ತೇನೆ ಎಂದು ಹೇಳಿದನು. ಎಂತ ದಡ್ಡ ಇರಬಹುದು ಇವನು. ಈಗ ತಾನೇ ಅವನು ಹೇಳಿದಾನೆ, ನೀನ್ ಏನು ಮಾತಾಡ್ತೀಯ ಎಲ್ಲ ಅವನಿಗೆ ಗೊತ್ತು ಅಂತ, ಎಲ್ಲ ಅವನಿಗೆ ಕೇಳಿಸುತ್ತಂತ. ಆದ್ರೂ ಇವನೇನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅಲ್ಲಿ, ನಾನು ಅವನನ್ನ. ಹಾಗಾದ್ರೆ ಅವತ್ತು ಎಲೀಷ ಅಲ್ಲಿ ಮಲಗಿದ್ನಲ್ಲ, ಗೊತ್ತಿಲ್ದಂಗ್ ಮಲಗಿದ್ನ ಅನ್ಕೊಂಡ್ರ? ಗೊತ್ತಿಲ್ದಂಗ್ ಮಲಗಿದ್ರು ಅನ್ಕೊಂಡ್ನ? ಅವನಿಗೆ ಗೊತ್ತಿತ್ತು ನಾನು ಬೆಳಗ್ಗೆ ಎದ್ದಾಗ ಅವರೆಲ್ಲ ನನ್ನ ಸುತ್ತಲಿ ಇರ್ತಾರಂತ. ಹಲ್ಲೆಲೂಯಾ. ಪ್ರವಾದಿಯು ದೋತಾನಿನಲ್ಲಿರುತ್ತಾನೆಂದು ತಿಳಿದುಕೊಂಡು 14ನೇ ವಚನ ಓದ್ತಾ ಇದ್ದೇನೆ. ರಥಾಶ್ವ ಸಹಿತವಾದ ಮಹಾ ಸೈನ್ಯವನ್ನ ಅಲ್ಲಿಗೆ ಕಳುಹಿಸಿದನು. ಒಬ್ಬ ಪ್ರವಾದಿಯನ್ನು ಹಿಡಿಯೋದಕ್ಕೆ ಹೇಳ್ರಿ ಒಂದ್ ಸೈನ್ಯನೇ ಕಳಿಸಿದನಂತ, ಒಬ್ಬನ ಕರ್ಕೊಂಡು ಬರಕ್ ವಾಪಸ್. ನೀವು ಯೋಚನೆ ಮಾಡ್ರಿ, ಒಂದು ಸಾರಿ ನಿನ್ನ ಹಿಡಿಯೋದಕ್ಕೆ ಒಂದು ಗುಂಪು, ಒಬ್ಬ ಮನುಷ್ಯನು ಬರೋದಿಲ್ಲ. ನೀನು ಅಭಿಷಕ್ತನಾಗಿರ್ಬೇಕಾದ್ರೆ, ವೈರ್ಯ ಯೋಚನೆಗಳೆಲ್ಲವನ್ನ ತಿಳಿದುಕೊಳ್ಬೇಕಾದ್ರೆ, ದೇವರೊಟ್ಟಿಗೆ ಬಲವಾದಂತ ಆತ್ಮಿಕ ಜೀವಿತದಲ್ಲಿ ನೀನ್ ಬೆಳವಣಿಗೆ ಆಗುವಾಗ ನಿನ್ನ ಎದುರಾಗಿ ಸೈನ್ಯಗಳು ಬರುತ್ತೆ. ಗೊತ್ತಿದ್ರು ಕೂಡ ಎಲೀಷನ್ ಏನ್ ಮಾಡ್ತಾನೆ, ಅವತ್ತು ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ. ಹೌದಾ?
ಕಾವಲುಗಾರನಿಗೆ ಒಂದು ಧೈರ್ಯ. ಏನು ಧೈರ್ಯ? ನಾಳೆ ಏನು ಬರ್ತಾ ಇದೆ ಅಂತ ನಂಗೆ ಗೊತ್ತು. ಅವನಿಗೆ ಗೊತ್ತಿಲ್ಲದೆ ಏನೂ ನಡೆಯೋದಿಲ್ಲ. ಯಾಕೆ ನಿಮಗೆ ಹೇಳ್ತಾ ಇದ್ರೆ, ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸೇವೆಯಲ್ಲಿ ಏನೂ ನಡೆಯಬಾರ್ದು. ಅರ್ಥ ಆಗ್ತಿದ್ಯಾ? ಓಕೆ. ಆ ಒಬ್ಬನನ್ನು ಹಿಡಿಸೋದಕ್ಕೆ ರಥಾಶ್ವ ಸಹಿತವಾದ ಬರೇ ಸೈನ್ಯ ಅಲ್ಲ, ಅಲ್ಲಿ ಒಂದೊಂದು ವರ್ಡ್ಗೂ ಕೂಡ ಬೆಲೆ ಇದೆ. ಮಹಾ ಸೈನ್ಯ ಅಂದ್ರೆ ಕಣ್ಣಿಗೆ ಕಾಣುವಷ್ಟು ದೂರ ದೊಡ್ಡ ಸೈನ್ಯವನ್ನು ಅವನು ಕಳಿಸ್ತಾನೆ. ಒಬ್ಬ ಪ್ರವಾದಿಯನ್ನ, ಒಬ್ಬ ದೇವರ ಪ್ರವಾದಿಯನ್ನ ಹಿಡಿದುಕೊಂಡು ವಾಪಸ್ ಬರೋದಕ್ಕೆ. ಹಲ್ಲೆಲೂಯಾ. ಸೈನ್ಯದವರು ರಾತ್ರಿಯಲ್ಲಿ ಆ ಪಟ್ಟಣವನ್ನ ಸಮೀಪಿಸಿ ಅದಕ್ಕೆ ಮುತ್ತಿಗೆ ಹಾಕಿದರು. ದೇವರ ಮನುಷ್ಯನ ಸೇವಕನು, ಆಹಾ, ಒಂದೊಳ್ಳೆ ಪಿಕ್ಚರ್ ಇದು. ರಾತ್ರಿ ಎಲ್ಲ ಪಾಪ ಎಲೀಷನಿಗೆ ಮಾತ್ರ ಗೊತ್ತಿತ್ತು, ಇವನಿಗೇನು ಗೊತ್ತಿತ್ತು? ಇವನು ಅವನ ಜೊತೆ ಇದ್ರು ಕಾವಲುಗಾರನಾಗಿಲ್ಲ, ಅವನ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ. ರಾತ್ರಿ ಒಳ್ಳೆ ನಿದ್ದೆ ಮಾಡ್ತಾನೆ, ಚೆನ್ನಾಗಿ ಊಟ, ನಾನ್ ವೆಜ್ ಎಲ್ಲ ತಿನ್ಕೊಂಡು ಮಲಗಿತಾರೆ. ಯಾಕಂದ್ರೆ ಪ್ರವಾದಿ ಜೊತೆ ಇದ್ದಾಗ ಒಳ್ಳೆ ಊಟನೇ ಸಿಗ್ತಾ ಇತ್ತು. ಚೆನ್ನಾಗಿ ನಿದ್ದೆ ಮಾಡಿರ್ತಾನೆ. ಬೆಳಗ್ಗೆ ಒಂದ್ ಸ್ವಲ್ಪ ಫ್ರೆಶ್ ಅಪ್ ಆಗೋಣ, ಬೆಳಕು ನೋಡೋಣ ಅಂದಾಗ ಬೆಳಕು ಬದಲಾಗಿ ಏನಿರ್ತಾರಲ್ಲಿ? ಮಹಾ ಸೈನ್ಯ ಇತ್ತು ರೀ. ಎಂತ ಸೈನ್ಯ? ಮಹಾ ಸೈನ್ಯ ಇತ್ತು. ದೇವರ ಮನುಷ್ಯನ ಸೇವಕನು ಬೆಳಗ್ಗೆ ಎದ್ದು ಹೊರಗೆ ಹೋದಾಗ ರಥಾಶ್ವ ಸಹಿತವಾದ ಮಹಾ ಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಹಲ್ಲೆಲೂಯಾ. ಆದ್ರೆ ಎಲೀಷನು ಎಷ್ಟು ಕಾಮಾಗಿ ಒಂದು ಉತ್ತರ ಕೊಡ್ತಾನೆ. ಏಯ್, ಹೆದರಬೇಡ. ನೀವು ಒಂದು ಸಾರಿ ಆ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ನೀವು ಯೋಚನೆ ಮಾಡ್ರಿ. ಯೇಸು ಸ್ವಾಮಿನ ನಂಬಿದ್ದೀರಾ ಅಂತ ಒಂದು ದೊಡ್ಡ ಮಿಲಿಟರಿ ಪಡೆ ಬಂದು ನಿಮ್ಮ ಮನೆಯಲ್ಲಿ ಬಂದು, ನಿಮ್ಮ ಮನೆ ಎದುರಿಗೆ ಬಂದು ನಿಮ್ ಶೂಟ್ ಮಾಡೋದಕ್ಕೆ ನಿಲ್ಸಿದ್ರೆ ನೀವು ಹೇಗೆ ನಿಂತ್ಕೊಳ್ತೀರ್ರಿ? ಹೇಳ್ರಿ. ಮೊದ್ಲೇನು ಬರ್ದು ನಿಮ್ ತಲೆನಲ್ಲಿ? ನಮ್ಮ ಮನೇಲಿ ಯಾವ ಸಂಧಿ ಇದೆ, ಹೌದಾ? ಯಾವ ಡೋರಿಂದ ಬಚ್ಚಿಕೊಳ್ಳೋಣ, ಯಾವ ಕಬೋರ್ಡ್ ಒಳಗೆ ಹೋಗ್ಬಿಡೋಣ, ಹೌದಾ ಇಲ್ವಾ? ಆದ್ರೆ ಅಭಿಷಕ್ತನ ಮಾಡುವಂತ ಕೆಲಸ ಏನು? ಹೆದರಬೇಡ. ಈ ಲೋಕದ ಸೈನ್ಯ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇರಬಹುದು, ಅವರು ಬರೇ ಸೈನ್ಯವಾಗಿ ಬಂದಿದ್ದಾರೆ. ಆದ್ರೆ ಬೆಂಕಿ ಉಳ್ಳಂತ ಮಹಾ ಸೈನ್ಯ ನನ್ನ ಪರವಾಗಿ, ನಿನ್ನ ಪರವಾಗಿ ನಿಂತಿದೆ. ಕಣ್ಣುಗಳನ್ನ ತೆಗೆದು ನೋಡು. ಹಲ್ಲೆಲೂಯಾ, ಹಲ್ಲೆಲೂಯಾ. 16ನೇ ವಚನ. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿ ಇರುವವರಿಗಿಂತಲೂ ನಮ್ಮ ಹೆಚ್ಚಾಗಿ ಇದ್ದಾರೆ ಎಂದು ಹೇಳಿ, ಯೆಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂಬುದಾಗಿ ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ನೋಡಿ, ಗಮನವಿಟ್ಟು ಕೇಳಿ, ಆಗ ಎಲೀಷನ ರಕ್ಷಣೆಗಾಗಿ, ಯಾರ ರಕ್ಷಣೆಗಾಗಿ? ಎಲೀಷನ ರಕ್ಷಣೆಗಾಗಿ, ಪ್ರವಾದಿಯ ರಕ್ಷಣೆಗಾಗಿ, ದೇವರ ಕಾವಲುಗಾರನ ರಕ್ಷಣೆಗಾಗಿ, ದೇವರೊಟ್ಟಿಗೆ ಒಡನಾಟ ಇರುವಂತ ಆ ಮನುಷ್ಯನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ, ಕೆಳಗಲ್ಲ, ಇವರೆಲ್ಲ ಕೆಳಗೆ ನಿಂತು ಹೋರಾಡೋದಕ್ಕೆ ನಿಂತಿದ್ದಾರೆ. ಆದ್ರೆ ಅವನಿಗೋಸ್ಕರ ಹೈಯೆಸ್ಟ್ ಪ್ಲೇಸಸ್ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಉನ್ನತವಾದಂತ ಪ್ರದೇಶಗಳಲ್ಲಿ ಅಗ್ನಿಮಯವಾಗಿರುವಂತ ರಥಾಶ್ವಗಳು ಎಲಿಯನ ರಕ್ಷಣೆಗಾಗಿ ನಿಂತಿತ್ತಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಗ್ನಿಮಯವಾದಂತ ರಥಾಶ್ವಗಳು. ಯಾವಾಗ ನೀನು ಕಾವಲುಗಾರನಾಗ್ತೀಯೋ, ನಿನ್ನ ಸುತ್ತಲೂ ಯಾವಾಗಲೂ ಅಗ್ನಿಮಯವಾದಂಥ ರಥಾಶ್ವಗಳೇ ಇರುತ್ತೆ. ನಿನ್ನನ್ನು ಮುಟ್ಟೋದಕ್ಕೆ ದೇವರು ಬಿಡೋದಿಲ್ಲ. ಅಷ್ಟು ಈಸಿಯಾಗಿ ವೈರಿ ನಿನ್ನನ್ನು ಟಚ್ ಮಾಡೋದಕ್ಕೆ ದೇವರು ಬಿಡೋದಿಲ್ಲ. ಎಲೀಷನ್ ಹೇಳ್ತಾನಲ್ಲ, ಅವರ ಕಡೆ ಇರುವವರಿಗಿಂತ ನಮ್ಮ ಕಡೆ ಇರುವವರು ಹೆಚ್ಚಾಗಿದ್ದಾರೆ.
ಒಬ್ಬ ದೂತನು 1,80,000 ಜನರನ್ನ ಒಂದೇ ಸೆಕೆಂಡ್ನಲ್ಲಿ ನಾಶ ಮಾಡಬಹುದು. ಎಷ್ಟು ದೂತ? ಈ ಮಹಾ ಸೈನ್ಯಕ್ಕಿಂತ ಹೆಚ್ಚಾಗಿ ಬಂದಿರುವಂತ ದೇವದೂತರು ಇನ್ನೇನೆಲ್ಲ ಮಾಡಿರ್ಬೋದು ಅವತ್ತು ಯೋಚನೆ ಮಾಡ್ರಿ. ಅದಕ್ಕೆ ಎಲೀಷನಿಗೆ ಅಷ್ಟು ಧೈರ್ಯ ಇದ್ದಿದ್ದು. ಯಾವ ಆಧಾರದ ಮೇಲೆ ಹೇಳ್ತಾನೆ ಅವನು? ಅವರ ಕಡೆ ಇರೋರಿಗಿಂತ ನಮ್ಮ ಕಡೆ ಹೆಚ್ಚಿನವರಾಗಿದ್ದಾರೆ, ಹೆದರಬೇಡ ಅಂತ. ಅವನಿಗೆ ಧೈರ್ಯ ಹೇಗೆ ಬರುತ್ತೆ? ಅವನಿಗೆ ಒಬ್ಬ ದೂತನ ಶಕ್ತಿ ಏನಂತ ಗೊತ್ತಿರತ್ತೆ. ಆ ದೂತನ ಕಾರ್ಯಗಳನ್ನ ಅವನ ಕಣ್ಣಾರೆ ನೋಡಿರ್ತಾನೆ. ಆ ದೂತನಿಗೆ ಅವನ ಅಪ್ಪಣೆಗಳನ್ನ ಕೊಟ್ಟಿರ್ತಾನೆ. ಕಾವಲುಗಾರನೇನು ದೂತರೊಟ್ಟಿಗೆ ಮಾತನಾಡ್ತಾನೆ, ದೂತರ ಕಾರ್ಯಗಳನ್ನ ಪತ್ತೆ ಹಚ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ರೀತಿಯಾದಂಥ ಅಭಿಷಕ್ತರಾಗಿ ನೀವು ಮಾರ್ಪಡಬೇಕು. ಯಾವಾಗ ನೀವು ಕಾವಲುಗಾರರಾಗ್ತೀರೋ ಖಂಡಿತವಾಗಿ ಆ ರಕ್ಷಣೆ ನಿಮ್ಮ ಮನೆಯ ಸುತ್ತಲೂ, ನಿಮ್ಮ ಸುತ್ತಲೂ ಇದ್ದೇ ಇರುತ್ತೆ. ಯಾವಾಗಲೂ ಸಾಮಾನ್ಯವಾದಂಥ ರಕ್ಷಣೆ ಅಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ನೋಡಿ, ಇದೇ ಎಲೀಷನ ಮುಖಾಂತರವಾಗಿ ದೇವರು ಮಾಡುವಂಥ ಕೆಲಸವನ್ನ ಇವನು ಪತ್ತೆ ಹಚ್ತಾನೆ. 7ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ, ಆಗ ಎಲೀಷನು ಅವನಿಗೆ ಯೆಹೋವನ ವಾಕ್ಯವನ್ನ ಕೇಳ್ರಿ. ಯಾರ ವಾಕ್ಯ? ಇನ್ನೊಬ್ಬರಿಗೆ ಅವನು ಯೆಹೋವನ ವಾಕ್ಯವನ್ನ ಕೇಳಿ ಅಂತ ಹೇಳ್ತಿದ್ದಾನೆ ಅಂದ್ರೆ ಇವನು ಕೂಡ ಮೊದಲು ಕೇಳಿರ್ತಾನೆ ಅಂತ ಅರ್ಥ ಅಲ್ವಾ? ಹೌದಾ? ಇವನು ಆ ವಾಕ್ಯವನ್ನ ಪತ್ತೆ ಹಚ್ಚಿದ್ದಕ್ಕೆ ಆ ವಾಕ್ಯವನ್ನ ಹೊರಗೆ ಹಾಕ್ತಾ ಇದ್ದಾನೆ. ಸೊ ಯೆಹೋವನ ವಾಕ್ಯವನ್ನ ಕೇಳಿ ಆತನು ಯಾರು? ಹೇಳ್ರಿ, ಹೇಳ್ರಿ. ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆಗೋಧಿಯು 24 ಸೇರಿನಂತೆಯೂ ಮಾರಲ್ಪಡುವವು ಅನ್ನುತ್ತಾನೆ ಎಂದು ಹೇಳಿದನು. ಸೊ ಈಗ ಎಲೀಷನು ಬರೇ ವೈರಿಯ ಮಾತುಗಳನ್ನು ಮಾತ್ರ ಪತ್ತೆ ಹಚ್ಚಲಿಲ್ಲ, ದೂತರು ಏನು ಕೆಲಸ ಮಾಡ್ತಿದ್ದಾನಂತ ಪತ್ತೆ ಹಚ್ಚಲಿಲ್ಲ. 3ನೇದಾಗಿ ದೇವರು ಏನು ಮಾಡ್ತಿದ್ದಾನಂತ ಪತ್ತೆ ಹಚ್ಚಿ ಅವನು ಹೇಳ್ತಾನೆ. ಏನು? 1 ರೂಪಾಯಿಗೆ ಗೋಧಿ ಹಿಟ್ಟು 12, ಜವೆ ಗೋಧಿ 24 ಸೇರ್. ಅಂದ್ರೆ ಬರೇ ಗೋಧಿ 24 ಸೇರ್ 1 ರೂಪಾಯಿಗೆ ಮಾರಾಟ ಆಗುತ್ತೆ. ಬರಗಾಲದ ಪರಿಸ್ಥಿತಿ ಇರುತ್ತೆ ಆ ಸಮಯದಲ್ಲಿ. ಈ ಬರಗಾಲದಿಂದ ಏನಾಗಿರುತ್ತೆ? ಮಕ್ಕಳನ್ನೇ ತಿಂತಾ ಇರ್ತಾರೆ ತಾಯಂದಿರು. ಅಷ್ಟು ಘೋರವಾಗಿರುವಂತ ಬರಗಾಲ ಬಂದಿರುತ್ತೆ. ಆಗೇನು ಮಾಡ್ತಾನೆ ಇವನು? ರಾಜನು ಇವನ ಹತ್ರ ಹೋಗ್ತಾನೆ, ಎಲೀಷನ ಹತ್ರ. ಆಗ ಎಲೀಷನು ಈ ಮಾತನ್ನ ಹೇಳ್ತಾನೆ, ನಾಳೆ ಇಷ್ಟು ಹೊತ್ತಿಗೆ ಊರು ಬಾಗಿಲಲ್ಲಿ ಎಲ್ಲಿರಿ? ಕಾವಲುಗಾರನ ಗುಣವನ್ನು ನೋಡ್ತಾ ಇದ್ದೀರಾ? ಏನ್ ಹೇಳ್ತಿದ್ದಾನೆ ಇವನು? ಎಲ್ಲಿ ಬರುತ್ತೆ? ಎಲ್ಲಿ ಬರುತ್ತೆ? ಪ್ರತಿಯೊಂದನ್ನ ಗಮನಿಸಬೇಕು ವಾಕ್ಯ ಓದಬೇಕಾದ್ರೆ. ಊರು ಬಾಗಿಲಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆ ಗೋಧಿ 1 ರೂಪಾಯಿಗೆ 24 ಸೇರಿನಂತೆ ಮಾರಲ್ಪಡುವುದು. ಆದ್ರೆ ಒಬ್ಬನಲ್ಲಿರ್ತಾನೆ, ಅರಸನ ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನ ಮಾಡಿದರೂ ಇದು ಸಂಭವಿಸಲಾರದು ಅಂತಾನೆ. ಆಗ ಎಲೀಷನ್ ಹೇಳ್ತಾನೆ, ಅದು ಸಂಭವಿಸುವುದನ್ನ ನೀನು ಕಣ್ಣಾರೆ ಕಾಣುವಿ, ಆದರೆ ಅದನ್ನು ಬಿ ಕೇರ್ಫುಲ್. ದೇವರ ಕಾವಲುಗಾರರು, ದೇವರ ಪ್ರವಾದಿ ಏನಾದ್ರೂ ಮಾತನ್ನ ನುಡಿಬೇಕಾದ್ರೆ ಅದನ್ನ ಆಗಲ್ಲ ಅಂತ ನೀವು ಅಂದುಕೊಂಡ್ರೆ ಅದನ್ನ ಅನುಭವಿಸೋದಕ್ಕೆ ನಿಮ್ಮಿಂದ ಆಗೋದಿಲ್ಲ. ಪ್ರವಾದಿ ಏನೇ ನುಡಿದರೂ ಅದನ್ನ ನಂಬಿಕೆ ಇಡಬೇಕು. ಅದರಲ್ಲಿ ನಂಬಿಕೆ ಇಟ್ಟು ಅದು ಕಾರ್ಯರೂಪಕ್ಕೆ ಬರೋದಕ್ಕೆ ನೀವು ಕೂಡ ಪ್ರಯತ್ನ ಪಡಬೇಕು. ಆದ್ರೆ ಆ ಪ್ರವಾದಿಯ ಮಾತಿಗೆ ಇವನೇನ್ ಹೇಳ್ತಾನೆ? ದೇವರು ಆಕಾಶದ ದ್ವಾರಗಳನ್ನ, ಈ ಊರು ಬಾಗಿಲು ಬಿಡು, ಪರಲೋಕದ ಬಾಗಿಲು ತೆರೆಯಲ್ಪಟ್ರು ಆಗೋದಿಲ್ಲ ಅಂತಾನವನು.
ಆದ್ರೆ ಈ ಪತ್ತೆದಾರಿಗೆ ದೇವ್ರೇನು ಮಾಡ್ತಾ ಇದ್ದಾರಂತ ಪತ್ತೆ ಹಚ್ಚದೆ ಅವನು ಹೇಳ್ತಾ ಇದ್ದಾನ? ಹೇಳ್ರಿ. ನೇರವಾಗಿ ದೇವರ ಕಾರ್ಯವನ್ನ ಕಿವಿಯಿಂದ ಕೇಳಿರುವಂತ ಮನುಷ್ಯನಿಗೆ ಈ ಮಾತನ್ನ ಹೇಳುತ್ತಾ, ಅಪನಂಬಿಕೆಯ ಮಾತನ್ನ ಹೇಳಿದಾಗ ಅವನ ಕಾರ್ಯದಲ್ಲಿ ಭಾಗಿಯಾಗೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಈಗ ಕೇಳ್ರಿ, ಮುಂದೆ ಇನ್ನು ಬಹಳ ಬಲವಾದಂತ ಸಂಗತಿ ಇದೆ. ಊರು ಬಾಗಿಲಿನ ಹತ್ರ ಇದು ಹೇಳಿದ ನಂತರ ಎಲೀಷನು ಅವನಿಗೆ ಹೇಳ್ತಾನೆ, ನಾಳೆ ಆಗುತ್ತೆ, ಆದ್ರೆ ನೀನು ಅದನ್ನ ಅನುಭವಿಸೋದಿಲ್ಲ ಅಂತ. ಇದನ್ನ ಹೇಳಿದ ನಂತರ ಊರು ಬಾಗಿಲಿನ ಹತ್ತಿರ 4 ಮಂದಿ ಕುಷ್ಠರೋಗಿಗಳಿದ್ದರು. ಅವರು ತಮ್ಮೊಳಗೆ, ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕೋ? ಪಟ್ಟಣದೊಳಗೆ ಬರವಿರುವುದರಿಂದ ಅಲ್ಲಿ ಹೋದ್ರು ಸಾಯ್ಬೇಕು, ಇಲ್ಲೇ ಕೂತಿದ್ರು ಸಾಯ್ಬೇಕು. ಆದುದರಿಂದ ಹೊರಟು ಹೋಗಿ ನಾವೆಲ್ಲ ಹೋಗೋಣ? ಆರಾಮ್ಯರ ಪಾಳೆಯಕ್ಕೆ ಹೋಗಿ ಸೇರೋಣ. ಅವರು ನಮ್ಮನ್ನ ಉಳಿಸೋದಾದ್ರೆ ಉಳಿಸ್ಲಿ, ಕೊಲ್ಲೋದಾದ್ರೆ ಕೊಲ್ಲಿ ಎಂದು ಮಾತಾಡಿಕೊಂಡ್ರು. ಸಾಯಂಕಾಲವಾಗಲು ಆರಾಮ್ಯರ ಪಾಳೆಯಕ್ಕೆ ಹೊರಟರು. ಅವರು ಪಾಳೆಯದ ಅಂಚಿಗೆ ಬಂದಾಗ ಅಲ್ಲಿ ಒಬ್ಬನು, ಈ ಕುಷ್ಠರೋಗಿಗಳು ಏನ್ ಮಾಡ್ತಾರೆ, ಹೊಟ್ಟೆ ಅಂತೂ ಹಸಿತಿದೆ, ಈಗ ಹೆಂಗಿದ್ರು ಸಾಯ್ಬೇಕು, ಊರ್ನಲ್ಲಂತೂ ನಮ್ಮನ್ನು ಸೇರಿಸ್ಕೊಳ್ಳಲ್ಲ, ಊರಿಗೆ ಹೋದ್ರೆ ನಮಗೆ ಬಿಟ್ಕೊಳ್ಳಲ್ಲ, ಇಲ್ಲಿದ್ರು ನಾವು ಊಟ ಇಲ್ದಲೆ ಸಾಯ್ಬೇಕು, ಅದ್ರ ಬದಲಾಗಿ ನಾವೇನ್ ಮಾಡೋಣ, ಅಲ್ಲೇ ಹೋಗೋಣ, ಸಿಕ್ಕಿದ್ರೆ ಏನಾದ್ರೂ ತಿನ್ನೋಣ, ಇಲ್ಲ ಅವ್ರು ಸಾಯಿಸಿದ್ರೆ ಸತ್ತು ಹೋಗೋಣ ಅಂತ ಆರಾಮ್ಯರ ಪಾಳ್ಯಕ್ಕೆ ಅವ್ರು ಹೋಗ್ತಾರೆ. 6ನೇ ವಚನ ಗಮನವಿಟ್ಟು ಕೇಳಿ. ಕರ್ತನು ಆರಾಮ್ಯ ಪಾಳ್ಯದವರಿಗೆ ರಥಾಶ್ವ ಸಹಿತವಾದ ಮಹಾಸೈನ್ಯ ಘೋಷವು ಕೇಳಿಸುವಂತೆ ಮಾಡಿದ್ದರಿಂದ ಅವರು ಇಸ್ರಾಯೇಲರ ಅರಸನು ಹಿತ್ತಿಯ, ಐಗುಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನ ನಮಗೆ ವಿರುದ್ಧವಾಗಿ ಕರ ತಂದಿದ್ದಾನೆ ಅಂದುಕೊಂಡು ತಮ್ಮ ಗುಡಾರಗಳನ್ನ, ಕತ್ತೆ ಕುದುರೆಗಳನ್ನ, ಪಾಳ್ಯದಲ್ಲಿ ಇದ್ದದ್ದೆಲ್ಲವನ್ನ ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋದ್ಮೇಲೆ ಇವರು ಕುಷ್ಠರೋಗಿಗಳು ಹೋಗ್ತಾರೆ. ಅಲ್ಲಿ ಯಾರು ಇಲ್ದಿರೋದನ್ನ ನೋಡ್ತಾರೆ, ಬಂದು ದ್ವಾರಪಾಲಕರಿಗೆ ಹೇಳ್ತಾರೆ. ದ್ವಾರಪಾಲಕರು ಹೋಗಿ ಅರಸನಿಗೆ ಹೇಳ್ತಾರೆ. ಅರಸನ ಈ ವಿಷಯ ತಿಳಿದ ಮೇಲೆ ಅಲ್ಲಿರುವಂತ ಪ್ರತಿಯೊಂದು ಗೋಧಿಗಳನ್ನ, ಪ್ರತಿಯೊಂದು ಸಾಮಗ್ರಿಗಳನ್ನ, ಕತ್ತೆ, ದನ, ಕುರಿಗಳನ್ನ, ಅವರ ಐಶ್ವರ್ಯ ಸಂಪತ್ತನ್ನ ಇವರು ತೆಗೆದುಕೊಂಡು ಬರ್ತಾರೆ. ಅದೇ ಊರು ಬಾಗಿಲಲ್ಲಿ ರೂಪಾಯಿಗೆ 12 ಸೇರು ಗೋಧಿ ಹಿಟ್ಟು, 24 ಸೇರು ಜವೆ ಗೋಧಿ ಅವತ್ತು ಮಾರಲ್ಪಡುತ್ತೆ. ಹಲ್ಲೆಲೂಯಾ. ದೇವರು ಹೇಳಿದ್ದನ್ನ ನೆರವೇರಿಸುವಂತ ದೇವರಾಗಿದ್ದಾನೆ. ಯಾವ ಮಹಾ ಸೈನ್ಯವು ಎಲೀಷನ ರಕ್ಷಣೆಗಾಗಿ ನಿಂತೋ ಅದೇ ಮಹಾ ಸೈನ್ಯವು ಎಲೀಷನು ನುಡಿಯದನ್ನ ಕಾರ್ಯರೂಪದಕ್ಕೆ ಕೂಡ ಮುಂದುವರಿತು. ಅರ್ಥ ಆಗ್ತಿದೆಯಾ? ಯಾವ ಬೆಂಕಿ ಸಹಿತವಾದಂತ ಮಹಾ ಸೈನ್ಯವು ಎಲೀಷನ ರಕ್ಷಣೆಗಾಗಿ ನಿಂತುಕೊಳ್ಳುತ್ತೋ ಅದೇ ದೂತರ ಮಹಾ ಸೈನ್ಯವು ಆರಾಮ್ಯರ ಪಟ್ಟಣದಲ್ಲಿ ಗದ್ದಲವನ್ನ, ಭಯವನ್ನ ಹುಟ್ಟಿಸೋದಕ್ಕೂ ದೊಡ್ಡ ಶಬ್ದಗಳನ್ನ ಕೊಟ್ಟಿ ಅವರನ್ನ ಓಡಿಸಿಬಿಟ್ಟರು. ಅದರ ಅರ್ಥ, ಕಾವಲುಗಾರನ ಹಿಂದೆ ಮಹಾ ಸೈನ್ಯ ಯಾವಾಗಲೂ ಸಿದ್ಧವಾಗಿ ನಿಂತಿರುತ್ತೆ. ಮೊದಲನೇದಾಗಿ ರಕ್ಷಣೆಗಾಗಿ, ಎರಡನೇದಾಗಿ ಅವನು ನುಡಿದದ್ದನ್ನ ನೆರವೇರಿಸೋದಕ್ಕಾಗಿ. ನೀನು ಕಾವಲುಗಾರನಾಗುವಾಗ ನಿನ್ನ ರಕ್ಷಣೆಗೆ ಮಹಾ ಸೈನ್ಯವು ನಿಲ್ಲೋದು ಮಾತ್ರವಲ್ಲ, ನೀನು ಏನು ನುಡಿಯುತ್ತೀಯೋ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೂ ಮಹಾ ಸೈನ್ಯವು ಸಿದ್ಧವಾಗಿ ನಿಂತಿರುತ್ತೆ. ಎಷ್ಟು ಜನರೊಟ್ಟಿಗೆ ದೇವರು ಮಾತನಾಡ್ತಾ ಇದ್ದಾರೆ. ಕಾವಲುಗಾರನಿಗೆ ಇರುವಂತ ಅಭಿಷೇಕ ಇದು. ನಾವು ಅಂದುಕೊಂಡ್ವಿ ಒಂದು ವಾರದಲ್ಲಿ, ಏನಿ ಕಾವಲುಗಾರನು, ಯಾರಿದು, ಹೇಗಿದು, ಏನಕ್ಕೆ ಸಿಸ್ಟರ್ ಇದನ್ನ ಹೇಳ್ತಾ ಇದ್ದಾರೆ? ಪರಲೋಕ ನೀನೆಲ್ಲಿದೆಯೋ ಅಲ್ಲಿರ್ಬೇಕು, ಸೈನ್ಯಗಳು ನೀನೆಲ್ಲಿದೆಯೋ ಅಲ್ಲಿರ್ಬೇಕು, ದೂತರು ನೀನೇನ್ ಹೇಳ್ತೀಯೋ ಆ ಕೆಲಸವನ್ನ ಮಾಡಬೇಕು. ಅದಕ್ಕೆ ದೇವರು ನಿನಗೆ ಈ ಭೂಮಿ ಮೇಲೆ ದೊರೆತನ ಕೊಟ್ಟಿರೋದು. ಹಲ್ಲೆಲೂಯಾ. ಕಾವಲುಗಾರರನ್ನ ದೇವರೇ ಆರಿಸಿಕೊಳ್ಳುವಂಥವನಾಗಿದ್ದ. ಯಾರು?
ಒಂದು ವೇಳೆ ನಿಜವಾಗಿಯೂ ನಿಮ್ಮ ಮೇಲೆ ಕಾವಲುಗಾರರ ಅಭಿಷೇಕ ಇದೆ ಅಂದ್ರೆ ಅದಕ್ಕೆ ಇರುವಂತ ಮೊದಲನೇ ಗುರುತು, ಪ್ರಪಂಚ ಮಲಗಿಕೊಂಡ್ರು ನೀವು ಪ್ರಾರ್ಥನೆಗೆ ಎದ್ದಿರ್ತೀರ. ಏನ್ ಹೇಳ್ರಿ? ಅದೇ ಮೊದಲನೇ ಗುರುತು. ನಮ್ಮಪ್ಪ ಯಾವಾಗ್ಲೂ ಹೇಳ್ತಾರೆ, ಇವಳು ರಾತ್ರಿ ಎಲ್ಲ ಎದ್ದು ಪ್ರೇಯರ್ ಮಾಡ್ತಿರ್ತಾಳೆ, ಬರೇ ಪ್ರೇಯರ್ ಮಾಡ್ತಿರ್ತಾಳೆ, ಬರೇ ಪ್ರೇಯರ್ ಮಾಡ್ತಿರ್ತಾಳೆ, 4 ಗಂಟೆ 3 ಗಂಟೆ 5 ಗಂಟೆ. ಯಾಕೆ ನಾನು ಅಷ್ಟೊತ್ತು ಅಷ್ಟರಲ್ಲಿ ಆ ಟೈಮ್ಗಳಲ್ಲಿ ಎದ್ದು ಪ್ರೇಯರ್ ಮಾಡ್ತೀನಿ? ನನಗೆ ನಿಮ್ ತರ ಮಲಗಿಕೊಂಡು ದೇವರ ಕಾರ್ಯವನ್ನು ಮಾಡೋದಕ್ಕೆ ಇಷ್ಟ ಇಲ್ಲ. ನಾನು ಸೈನ್ಯದೊಟ್ಟಿಗೆ ಮುನ್ನುಗ್ಗಬೇಕು. ದೇವರ ಕಾರ್ಯಗಳನ್ನ ಪತ್ತೆ ಹಚ್ಚಿ ನಾನು ಮುನ್ನುಗ್ಗಬೇಕು. ನಿಮಗನಿಸ್ಬೋದು, ಸಿಸ್ಟರ್ ಏನು ಇಷ್ಟೊಂದು ಪ್ರಾರ್ಥನೆ ಬಗ್ಗೆ ಹೇಳ್ತಾರೆ, ಯಾವಾಗ್ಲೂ ಮಿಡ್ ನೈಟ್ ಪ್ರೇಯರ್ ಅಂತಾರೆ, 24 ಗಂಟೆ ಪ್ರಾರ್ಥನೆ ಅಂತಾರೆ. ಯಾಕ್ರಿ ಹೇಳ್ತಾ ಇದ್ದೀನಿ? ಈ ಮಹಾ ಸೈನ್ಯ ನಿನ್ನ ಕುಟುಂಬದಲ್ಲಿ ಕಾರ್ಯ ಮಾಡ್ಬೇಕಂದ್ರೆ ನೀನ್ ಮೊದಲು ಕಾವಲುಗಾರನಾಗ್ಬೇಕು. ಅಭಿಷೇಕ ನಿನ್ನಲ್ಲಿರ್ಬೇಕು. ಆಗ ದೂತರು ನಿನ್ನ ಪರವಾಗಿ ಕ್ರಿಯೆ ಮಾಡ್ತಾರೆ. ಹೌದಾ? ದೇವದೂತರು ನಿಮಗೆ ಕೊಡಲ್ಪಟ್ಟಿರುವಂತ ಉಳಿಗದ ಆತ್ಮಗಳು, ಅಂದ್ರೆ ನಿಮ್ಮ ಸೇವೆಯನ್ನ ಮಾಡುವಂತ ಆತ್ಮಗಳು. ಇಬ್ರಿಯ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನೀವು ದೇವದೂತರಿಗೆ ಕೆಲಸ ಕೊಡ್ಲಿಲ್ಲ ಅಂದ್ರೆ ಅವ್ರು ನಿಮ್ಗೋಸ್ಕರ ಏನು ಮಾಡಲ್ಲ. ಏನ್ರಿ? ಹೌದಾ ಇಲ್ವಾ? ನೀವು ದೇವರ ಚಿತ್ತವನ್ನ ಪಡೆದುಕೊಳ್ಳಿಲ್ಲ ಅಂದ್ರೆ ನಿಮ್ ಜೀವಿತದ ಒಂದು ದರ್ಶನ ಅನ್ನೋದೇ ಇಲ್ಲ ಅಂದ್ಮೇಲೆ ಏನ್ ಪ್ರಯೋಜನ ಹೇಳ್ರಿ? ದರ್ಶನ ಇಲ್ಲದೆ ನೀವು ಹೇಗ್ ಜೀವನ ಮಾಡ್ತೀರಾ? ಒಂದು ವಿಷನ್ ಇಲ್ಲ ನಿಮ್ಮ ಜೀವಿತದಲ್ಲಿ. ನನ್ನ ಕುಟುಂಬ ಹೇಗಿರಬೇಕು, ನನ್ನ ಕುಟುಂಬ ಏನು ಮಾಡಬೇಕು, ನನ್ನ ಕುಟುಂಬ ಯಾವ ಸ್ಥಾನದಲ್ಲಿರಬೇಕು, ನಾವು ದೇವರಿಗೋಸ್ಕರ ಏನು ಮಾಡಬೇಕು, ಒಂದು ದರ್ಶನ, ಒಂದು ಭಾರ ಅನ್ನೋದು ಇಲ್ಲ ನಿಮ್ಮಲ್ಲಿ. ಯಾರ ಒಳಗೆ ದರ್ಶನ, ಒಂದು ವಿಷನ್ ಇರುತ್ತೋ ಅವನು ಮಾತ್ರ ದೇವರಿಗೋಸ್ಕರ ಏನಾದ್ರೂ ಮಾಡೋದಕ್ಕೆ ಸಾಧ್ಯ. ಅವನನ್ನ ಮಾತ್ರ ದೇವರು ಉನ್ನತ ಸ್ಥಾನಕ್ಕೆ ಏರಿಸೋದಕ್ಕೆ ಸಾಧ್ಯ. ನೀನ್ ದರ್ಶನ ಇಲ್ಲದೆ ಸುಮ್ಮನೆ ಪ್ರೇಯರ್ ಮಾಡ್ತೀನಿ, ದೇವ್ರನ್ನ ನಂಬಿದ್ದೀನಿ ಅಂತ ಕೂತ್ಕೊಂಡ್ರೆ ಏನೂ ಮಾಡೋದಕ್ಕಾಗೋದಿಲ್ಲ. ಏನ್ ಹೇಳ್ರಿ? ಹಲ್ಲೆಲೂಯಾ. ಮೊದಲನೇದಾಗಿ ಕಾವಲುಗಾರನಿಗಿರುವಂತ ಗುರುತು ಏನಂದ್ರೆ, ಎಲ್ಲರೂ ಮಲಗಿದ್ರು ಕೂಡ, ಎಲ್ಲರೂ ದಿನದಲ್ಲಿ ಎದ್ದಾಗ್ಲೂ ಕೂಡ, ಏನೇ ಮಾಡ್ತಾ ಇದ್ರು ಕೂಡ ನಿಮ್ಮ ಕಾನ್ಸಂಟ್ರೇಟ್ ಏನು ಹೇಳ್ರಿ? ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇರ್ತೀರ. ಪ್ರಾರ್ಥನೆ ನಿರಂತರವಾಗಿ ನಿಮ್ಮ ತುಟಿಗಳಲ್ಲಿ ಇರುತ್ತೆ. ಆದ್ರೆ ಪ್ರಪಂಚದಲ್ಲಿ ಇದ್ದೀರಾ, ನಿಮ್ಮ ಮನೆಯಲ್ಲಿ ಇದ್ದೀರಾ, ಇದ್ರೂ ಇಲ್ಲದ ಹಾಗೆ ಕೆಲಸ ಮಾಡ್ತೀರಾ, ಹೆಲ್ಪ್ ಮಾಡ್ತೀರಾ, ಇದ್ರೂ ನಿಮ್ಮ ದೇಹ ಕೆಲಸ ಮಾಡ್ತಾ ಇದೆ, ನಿಮ್ಮ ಆತ್ಮ ದೇವರೊಟ್ಟಿಗೆ ಮಾತನಾಡ್ತಾ ಇರುತ್ತೆ. ಆ ಬರ್ಡನ್, ಒಂದು ಪ್ರಾರ್ಥನೆಯ ಭಾರ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಇದ್ದಕ್ಕಿದ್ದ ಹಾಗೆ ನಾನು ಪ್ರಾರ್ಥನೆ ಹೆಚ್ಚಾಗಿ ಮಾಡ್ಬೇಕನ್ಸುತ್ತೆ. ಇದ್ದಕ್ಕಿದ್ದ ಹಾಗೆ ನಾನು ಬೆಳಗಿನ ಜಾವದಲ್ಲಿ ಎದ್ದು ಪ್ರಾರ್ಥನೆ ಮಾಡಬೇಕು, ನಾನು ರಾತ್ರಿ ಜಾವದಲ್ಲಿ ಎದ್ದು ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆಯ ಭಾರ ನಿಮ್ಮಲ್ಲಿ ಬರುವಂತದ್ದಾಗಿದೆ. ಎರಡನೇದು, ನೀವು ಕಾವಲುಗಾರರಾಗಿದ್ದೀರಾ ಅನ್ನೋದಕ್ಕಿರುವಂತ ಎರಡನೇ ಗುರುತು, ಯು ಆರ್ ಸ್ಪಿರಿಚುಲಿ ಸೆನ್ಸಿಟಿವ್. ಆತ್ಮಿಕ ಸೂಕ್ಷ್ಮತೆ ನಿಮ್ಮಲ್ಲಿ ಬಂದಿರುತ್ತೆ. ಯು ಕ್ಯಾನ್ ಸೆನ್ಸ್ ಫ್ಯೂ ಥಿಂಗ್ಸ್. ಕೆಲವೊಂದು ಸಂಗತಿಗಳು ಕರೆಕ್ಟಾಗಿ ನಿಮ್ಮ ಅರ್ಥಕ್ಕೆ ಬರದೇ ಇದ್ರೂ ಕೂಡ ನಿಮಗೆ ಕೆಲವೊಂದು ಸಂಗತಿಗಳು ನನಗೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ನಡೀತಾ ಇದೆ. ಕನಸುಗಳ ಮುಖಾಂತರವಾಗಿ ಬರುವಂತ ಕನಸುಗಳನ್ನ ನಿಮಗೆ ಗೊತ್ತಾಗುತ್ತೆ, ಇಲ್ಲ ಈ ಕನಸು ಏನನ್ನ ಸೂಚನೆ ಮಾಡ್ತಾ ಇದೆ, ನಾನು ಇದನ್ನ ತಿಳಿದುಕೊಳ್ಳಬೇಕು, ಇದು ಸಾಮಾನ್ಯವಾಗಿರುವಂತ ಕನಸಲ್ಲ ಅಂತ ನೀವು ಅಲ್ಲಗಳೆಯೋದಿಲ್ಲ. ಯು ವಿಲ್ ಬಿ ಸೆನ್ಸಿಟಿವ್. ನೀವು ಎಚ್ಚರಿಕೆಯಲ್ಲಿ ಇರ್ತೀರಾ. ನಿಮ್ಮ ಜೀವಿತದಲ್ಲಿ ಏನೇ ಆದ್ರೂ, ಯಾರೇ ಮಾತನಾಡಿದ್ರು, ಏನೇ ಪರಿಸ್ಥಿತಿಗಳು ಬಂದ್ರು, ಏನೇ ಕನಸುಗಳು ಬಂದ್ರು, ಏನಿರ್ತೀರಾ ನೀವು? ಎಚ್ಚರಿಕೆ ಆಗಿರ್ತೀರ. ಇಲ್ಲ, ಇದ್ರ ಹಿಂದೆ ಏನೋ ಒಂದು ಕಾರ್ಯ ಇದೆ, ನಾನು ದೇವರ ಬಳಿ ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ಮೂರನೇದಾಗಿ, ಈ ಪ್ರಪಂಚದ
ಪರಿಸ್ಥಿತಿ, ಈ ಪ್ರಪಂಚ ಹಾಳಾಗುತ್ತಿರೋದನ್ನ ನೋಡಿ ನಿಮ್ಮ ಮನಸ್ಸಿನಲ್ಲಿ ಅವರಿಗೋಸ್ಕರ ಪ್ರಾರ್ಥಿಸುವಂತ ಭಾರ ಬರುತ್ತೆ, ಅವರಿಗೋಸ್ಕರ ಅಳುವಂತ ಭಾರ ಬರುತ್ತೆ ಹೊರತು ಅವರನ್ನ ಖಂಡಿಸುವಂತ ಮಾತುಗಳು ಬರೋದಿಲ್ಲ. ಹಾಳಾಗುತ್ತಿರುವಂತ ಈ ಪ್ರಪಂಚ ನೋಡಿ ನೀವು ಅಳ್ತೀರಾ, ಹಾಳಾಗುತ್ತಿರುವಂತ ಮನುಷ್ಯರನ್ನ ನೋಡಿ ನೀವು ಅಳ್ತೀರಾ, ಆದ್ರೆ ಅವರನ್ನ ಖಂಡಿಸೋದಿಲ್ಲ. ಅವ್ರಿಗೋಸ್ಕರ ದೇವರ ಬಳಿ ವಿಜ್ಞಾಪನೆ ಸಲ್ಲಿಸ್ತಾ ಇರ್ತೀರ, ಅವರಿಗೋಸ್ಕರ ನೀವು ಅವರ ಸ್ಥಾನದಲ್ಲಿ ನಿಂತು ಪ್ರಾರ್ಥನೆ ಮಾಡ್ತೀರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಲ್ಕನೇದಾಗಿ, ಎಷ್ಟೇ ಜನರ ಮಧ್ಯೆ ಇದ್ರೂ ಕೂಡ ಆ ಜನರೊಟ್ಟಿಗೆ ನಿಮಗೆ ಕನೆಕ್ಷನ್ ಬರೋದಿಲ್ಲ. ಬಿಕಾಸ್ ಆಳವಾಗಿ ನೀವು ದೇವರಿಗೆ ಕನೆಕ್ಟ್ ಆಗಿರ್ತೀರಾ. ನೀವು ಕೆಲಸಕ್ಕೆ ಹೋದ್ರು, ಬಸ್ನಲ್ಲಿ ಪ್ರಯಾಣ ಮಾಡಿದ್ರು, ಬಿಸ್ನೆಸ್ ಮಾಡುವಾಗ್ಲೂ, ಮನೆಗಳಲ್ಲಿ ಶುಭಾರಂಭಗಳು ನಡೆದಾಗ್ಲೂ, ಇನ್ನೊಂದು ಮನೆಗೆ ಫಂಕ್ಷನ್ಗೆ ಹೋದಾಗ್ಲೂ ಕೂಡ ನಿಮ್ಮ ಆತ್ಮ ದೇವರೊಟ್ಟಿಗೆ ಕನೆಕ್ಟ್ ಆಗ್ತಿರ. ಅಂದ್ರೆ ನಿಮಗೆ ಗೊತ್ತಿರುವಂತ ಜನರು ನಿಮ್ಮ ಸುತ್ತಲಿದ್ರು ಅವರಿಗೆ ನೀವು ಕನೆಕ್ಟ್ ಆಗೋದಿಲ್ಲ. ಮಾತಾಡ್ಸ್ತೀರಾ, ಚೆನ್ನಾಗಿನೇ ಮಾತಾಡ್ಸ್ತೀರಾ, ಬಟ್ ಸ್ಟಿಲ್ ಮೊದಲಿದ್ದಂತ ಆ ಕನೆಕ್ಷನ್ ಏನಾಗಿರುತ್ತೆ, ಕಟ್ ಆಗಿರುತ್ತೆ. ಅವರ ಯೋಜನೆಗಳು ಇಲ್ಲ, ಅವರ ಹಿಂದೆ ಕ್ರಿಯೆ ಮಾಡುತ್ತಿರುವಂತ ಸಂಗತಿಗಳು ನೀವು ಆಕರ್ಷಣೆ ಆಗೋದಿಲ್ಲ, ಅವರ ಸ್ವಭಾವಗಳು ನಿಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ, ಅವರ ಮಾತುಗಳು ನಿಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ. 1000 ಜನ ನಿಮ್ಮ ಸುತ್ತಲಿದ್ರು ಕೂಡ, ಎಷ್ಟೇ ಗಲಿಬಿಲಿ ಗದ್ದಲ ಶಬ್ದ ಕೇಳಿದ್ರು ಕೂಡ ನೀವು ಪರಲೋಕಕ್ಕೆ ಕನೆಕ್ಟ್ ಆಗಿರ್ತೀರ. ಹಲ್ಲೆಲೂಯಾ, ಹಲ್ಲೆಲೂಯಾ. 5ನೇದಾಗಿ, ಪರಿಸ್ಥಿತಿಗಳು ಸರಿಯಾಗಿ ಇದ್ದರೂ ಕೂಡ ನಿಮ್ಮ ಆಂತರ್ಯದಲ್ಲಿ ಆತ್ಮಿಕ ಪ್ರಪಂಚದಲ್ಲಿ ಏನೋ ಸರಿ ಇಲ್ಲ ಅನ್ನುವಂತ ಎಚ್ಚರ ಆಗಾಗ ನಿಮಗೆ ಬರ್ತಾ ಇರುತ್ತೆ. ನಿಮ್ಮ ಮನೆ ಸಮಾಧಾನವಾಗೇ ಇದೆ, ಬಟ್ ಸ್ಟಿಲ್ ಏನು ಆಗ್ತಿಲ್ಲ, ಎಲ್ಲ ಕರೆಕ್ಟ್ ಆಗಿ ಬರ್ತಿದೆ, ಸಂಬಳ, ಕೆಲಸ, ಆಶೀರ್ವಾದ ಎಲ್ಲ ಕರೆಕ್ಟ್ ಆಗಿದೆ, ಬಟ್ ಸ್ಟಿಲ್ ಒಳಗೆ ನಿಮ್ಮ ಆಂತರ್ಯ ಮನುಷ್ಯನ ಒಂದು ಎಚ್ಚರಿಕೆನ ಕೊಡ್ತಾ ಇರ್ತಾನೆ. ಇಲ್ಲ, ನೀನ್ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡು, ನೀನ್ ಪ್ರಾರ್ಥನೆ ಮಾಡು. ಇಲ್ಲ, ನಿನ್ನ ಸೇವೆಗೋಸ್ಕರ ಪ್ರಾರ್ಥನೆ ಮಾಡು. ಇಲ್ಲ, ಆ ಮನುಷ್ಯನ ವಿಷಯವಾಗಿ ಪ್ರಾರ್ಥನೆ ಮಾಡು. ಎಚ್ಚರಿಕೆ ಆಗಿರು, ಅವರನ್ನ ಎಚ್ಚರಿಸು. ಅವರು ಚೆನ್ನಾಗೇ ಇರ್ತಾರೆ, ಆರೋಗ್ಯವಾಗೇ ಇರ್ತಾರೆ, ಬಟ್ ಸ್ಟಿಲ್ ದೇವರಾತ್ಮ ನಿಮಗೆ ಪ್ರೇರೇಪಣೆ ಕೊಡ್ತಾರೆ, ಇಲ್ಲ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು. ಕಣ್ಣಿಗೆ ಎಲ್ಲ ಸರಿ ಕಾಣಿಸ್ತಾ ಇರುತ್ತೆ, ಆದ್ರೆ ನಿಮ್ಮ ಆಂತರ್ಯ ಮನುಷ್ಯನಿಗೆ ಸರಿ ಇಲ್ಲದಿರುವುದು ಗೊತ್ತಾದಾಗ ನಿಮ್ಗೆ ಎಚ್ಚರ ಪಡಿಸ್ತಾ ಇರ್ತಾರೆ. ಸೊ ಈ ಗುಣಲಕ್ಷಣಗಳು ಕಾವಲುಗಾರನಲ್ಲಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರೊಟ್ಟಿಗೆ ಇವತ್ತು ದೇವರು ಮಾತನಾಡಿದ್ರು? ನಿಜವಾಗ್ಲೂ ಮಾತನಾಡಿದ್ರ? ಈಗ ಹೇಳ್ರಿ, ನನಗೆ ಕಾವಲುಗಾರನಾಗಿರ್ಬೇಕಂತ ಆಸೆ ಅಪ್ಪ. ನಾನು ಹೇಳ್ತೀನಿ ಕೇಳಿ, ಸುಮ್ಮನೆ ಕೈ ಎತ್ಬಿಟ್ಟು ಹೋಗ್ಬಿಡ್ಬೇಡ್ರಿ. ಕೈ ಎತ್ತವ್ರೆಲ್ಲ ಕೈ ಎತ್ತವ್ರೆ. ಏನ್ ಹೇಳ್ರಿ? ಜೋರಾಗಿ ಹೇಳ್ಬೇಕು. ಕೈ ಎತ್ತವ್ರೆ, ಅವರೆಲ್ಲ ಇರೋರಲ್ಲ. ನಾನು ಅದಕ್ಕೆ ಎಷ್ಟೋ ಸಾರಿ ಕೈ ಎತ್ರಿ ಅಂತೀನಿ, ಆದ್ರೆ ಎಲ್ರು ನಾನು ನಂಬಲ್ಲ. ನಂಗೆ ಗೊತ್ತಿರುತ್ತೆ ನೀವು ಯಾವ್ಯಾವ ಸ್ಥಾನದಲ್ಲಿ ನಿಂತ್ಕೊಂಡು ಕೈ ಎತ್ತುತ್ತಿದ್ದೀರಾ ಅಂತ. ಒಂದನ್ನ ಹೇಳ್ತೀನಿ, ಎಷ್ಟೋ ಸಾರಿ ದೇವರು ನನಗೆ ನಿಮ್ಮ ಆತ್ಮಿಕ ಸ್ಥಿತಿಗತಿಗಳನ್ನ ತೋರಿಸ್ತಾ ಇರ್ತಾರೆ. ಎಲ್ಲರಿಗೂ ಹೇಳ್ತಾ ಇದ್ದೀನಿ ನೋಡಿ. ನಾನು ಕೆಲವೊಂದ್ಸಾರಿ ನಾನು ಸುಮ್ಮನೆ ಇರ್ತೇನೆ, ಯಾಕೆ ಇದು ಸರಿಯಾದಂಥ ಸಮಯ ಅಲ್ಲ ಅಂತ ಅಷ್ಟೆ. ಆದರೆ ದೇವ್ರ ಎಚ್ಚರಿಕೆ ಮಾಡು ಅಂದಾಗ ನಾನು ಎಚ್ಚರಿಸ್ಬಿಡ್ತೇನೆ. ಎಷ್ಟೋ ಜನರೊಟ್ಟಿಗೆ ನಾನು ಸೈಲೆಂಟಾಗಿ ಹೇಳ್ತೀನಿ, ನಾನೆಲ್ಲ ಭಯಂಕರವಾಗಿ ಹಂಗಾಗ್ತಾ ಇದೆ, ಹಿಂಗಾಗುತ್ತೆ, ಸೈಲೆಂಟಾಗಿ ಒಂದು ಬಾಣ ಬಿಟ್ಟು ಸುಮ್ಮನಾಗ್ತೀನಿ. ತಗೊಳ್ಳೋರು ತಗೊಳ್ಬೋದು, ಬಿಡೋರು ಬಿಡ್ಬೋದು. ನನಗೇನು, ದೇವ್ರು ನನಗೇನು ಹೇಳಿದಾರ ನಾನು ಹೇಳ್ಬಿಡ್ತೀನಿ, ನಾನು ಸೇಫ್. ಹೆಚ್ಚಿಗೆ ನನಗೆ ಅದೇ ಹೇಳ್ತಾರೆ, ಹೌದಾ? ನಾನು ಹೇಳೋದನ್ನ ನೀನು ಹೇಳಬೇಕು. ಹೇಳ್ದೆ ಹೋದ್ರೆ ಅವನ ಮೇಲೆ ಬರುವಂತ ತೀರ್ಪನ್ನ ನಿನ್ನ ಮೇಲೆ ಬರ ಮಾಡ್ತೇನೆ.
ಇದನ್ನ ನನಗೆ ದೇವರು 1.5 ವರ್ಷದ ಹಿಂದೆನೆ ಹೇಳಿದ್ರು. ಅವತ್ತಿಂದ ದೇವ್ರು ಏನಾದ್ರೂ ಯಾರ ವಿಷಯದಲ್ಲಾದ್ರೂ ಹೇಳಿದ್ರೆ ನಾನು ಹೇಳ್ಬಿಡ್ತೀನಿ, ಏನಕ್ಕ ಲಕ್ಷ್ಮಿ ಅಕ್ಕ, ನೆನಪಾಗ್ತಿರ್ಬೇಕು, ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿತ್ತು. ಅವ್ರಿಗೆ ಬಿಸ್ನೆಸ್ ಮಾಡಿ ಇಲ್ಲ ಅಂದ್ರೆ ಹೀಗೆ ಇರ್ತೀರಾ ಅಂತ ಹೇಳಿದೆ, ಅವ್ರು ಮಾಡ್ಲಿಲ್ಲ, ಅವ್ರು ಹಾಗೆ ಇದ್ದಾರೆ. ಸುಮ್ಮನೆ ನಾನು ಒಂದು ಮಾತನ್ನ ಹೇಳೋದಿಲ್ಲ. ಏನ್ ಹೇಳ್ರಿ, ನಾನು ಹೇಳೋದಿಲ್ಲ. ನಾನು ಇಲ್ಲಿ ಹೆಚ್ಚಿಸಿಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ. ಇವನಿಗೆ ಕೆಲ್ಸಕ್ಕೆ ಹೋಗ್ಬೇಡ ಅಂದಿದ್ದೆ, ಇಲ್ಲಿ ಕೂತಿದಾನಲ್ಲ ಕೀಬೋರ್ಡ್ ಹಿಂದೆ, ಅವನಿಗೆ ಹೇಳ್ದೆ ಈ ಕೆಲಸ ನಿನಗಲ್ಲ ಅಂತ. ಅವ್ರ ಮನೇಲಿ ಕೊಟ್ಟಿರೋಂಥ ಪ್ರೆಷರ್ಗೆ ಅವನು ಹೋದ, ಕಾಲು ಮುರ್ಕೊಂಡು ಬಂದು ಇಲ್ಲಿ ಕೂತಿದ್ದಾನ ಮತ್ತೆ. ಹೌದೇನಾ? ಯಾಕೆ ಹೇಳ್ತೀನಿ ನಾನು, ಯಾಕೆ ಎಚ್ಚರ ಪಡಿಸ್ತೀನಿ ಅಂದ್ರೆ ದೇವ್ರು ನನಗೆ ತಿಳಿಸಿಕೊಡ್ತಾರೆ. ಅವರ ವಿಷಯದಲ್ಲಿ ಒಂದು ದೊಡ್ಡ ಶೋಧನೆ ಬರ್ತಾ ಇದೆ, ವೈರಿ ಅವನನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ನೀನು ಎಚ್ಚರಿಸು. ನೀವು ಒಂದನ್ನ ಅರ್ಥ ಮಾಡ್ಕೋಬೇಕು, ಎಲ್ಲಾ ಸೇವಕರು ಹೀಗಿರೋದಿಲ್ಲ, ಎಲ್ಲಾ ಸೇವಕರು ಆತ್ಮೀಯ ದೃಷ್ಟಿ ಇರೋದಿಲ್ಲ. ಅವರು ಯಾವಾಗ ಪ್ರಾರ್ಥನೆಯಲ್ಲಿ ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ಇರ್ತಾರೋ ಅವ್ರು ಖಂಡಿತವಾಗಿ ತಿಳಿಸ್ತಾರೆ. ಬಟ್ ಯಾವಾಗ ಒಂದು ಎಚ್ಚರಿಕೆಯ ಮಾತುಗಳು ಬರುತ್ತೋ ಅದು ನಿಮ್ಮ ಒಳ್ಳೆಯದಕ್ಕಾಗ ಮಾತ್ರ ಬರುತ್ತೆ. ಇವನ್ನೆಲ್ಲೆಲ್ಲಿ ಕಾಲಿಟ್ನೋ ಕಂಪ್ನಿಗಳೆಲ್ಲ ಕ್ಲೋಸ್ ಆಗ್ಬಿಟ್ಟು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ದೇವರ ಚಿತ್ತ ಇಲ್ಲದ ಹಾಗೆ ನೀವು ಎಲ್ಲಿ ಕಾಲಿಟ್ರೆ ಗೊತ್ತಾ ಏನಾಗುತ್ತೆ ಅಲ್ಲಿ? ನಿನಗೂ ನಷ್ಟ, ಅವ್ರಿಗೂ ನಷ್ಟ. ಅವ್ರೇನು ಮಾಡಿದ್ರು, ಅವ್ರು ಕಷ್ಟಪಟ್ಟು ಬಿಸ್ನೆಸ್ ಕಟ್ಟಿರ್ತಾರೆ. ಹೌದಾ? ಆಕಾಶಂಗ್ 100 ಸರಿ ಹೇಳಿದ್ದೆ ಬಟ್ಟೆ ಬಿಟ್ಬಿಡೋ ಅಂತ. ಅವನು ಇವಾಗ ಬಿಟ್ಟಿದ್ದಾನ 2 ತಿಂಗಳಿಂದ. ಯಾವುದನ್ನ ನಿಮ್ಮ ಸೇವಕರು, ನಾನಾಗ್ಲಿ ಸೇವಕರಾಗ್ಲಿ ತಿಳಿಸುತ್ತಾರೋ ಅದನ್ನ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ತೆಗೆದುಕೊಳ್ಳ್ರಿ. ಇಲ್ಲ ಅಂದ್ರೆ 2 ವರ್ಷ ಮುಂದೆ ಹೋಗ್ತೀರಾ, ಅದನ್ನ ನೀವು ಅಳವಡಿಸ್ಕೊಂಡ್ರೆ. ಅದನ್ನ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ 5 ವರ್ಷ ಹಿಂದೆ ಹೋಗ್ತೀರಾ. ಅರ್ಥ ಆಗ್ತಿದೀಯಾ? ನಿಮ್ಮ ಒಳತಿಗಾಗಿ ಮಾತ್ರ ನಾವು ಹೇಳೋದು. ನೋಡ್ರಿ, ನೀವು ದುಡಿದೇ ಇದ್ರೆ ನಮ್ಗೇನು ಲಾಭ ಇಲ್ಲ, ಹೌದಾ? ನೀವು ಮನೆ ಕಟ್ಟದೇ ಇದ್ರೆ ನನಗಾಗ್ಲಿ ನಮಗಾಗ್ಲಿ ಏನು ಲಾಭ ಇಲ್ಲ, ಹೌದಾ? ಹೇಳ್ರಿ, ಏನಾದ್ರೂ ಲಾಭ ಇದೆಯಾ? ಈಗಾಗ್ಲೇ ನಮಗೇನ್ ಬೇಕೋ ಸಮೃದ್ಧಿಯಾಗಿ ಕೊಟ್ಟಿದ್ದಾರೆ. ನಮಗೆ ದೇವ್ರು ಮನೆ ಕೊಟ್ಟಿದ್ದಾರೆ, ನಮಗೆ ದೇವ್ರು ಕಾರ್ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಾವು ದೇವ್ರ ಹತ್ರ ಏನೂ ಬೇಡ್ತಾನೂ ಇಲ್ಲ. ಸಾಕು, ಮಲ್ಗಕ್ಕೊಂದು ಜಾಗ, ತಿನ್ನಕ್ 3 ಹೊತ್ತು ಊಟ, ಮಾಡೋದಕ್ಕೆ ದೇವ್ರ ಸೇವೆ, ಇಷ್ಟು ಕೊಟ್ಟಿದ್ದಾರೆ. ಇದಕ್ಕಿಂತ ನಾವೇನು ಅಪೇಕ್ಷೆ ಮಾಡೋದಿಲ್ಲ. ಹಾಗೂ ನಿಮ್ಮಿಂದ ಬರುವಂತ ಕಾಣಿಕೆಗಳು ಇಲ್ಲಿರೋರ್ಗೆ ಗೊತ್ತಿರುತ್ತೆ ಎಷ್ಟು ಬರ್ತಾ ಇದೆ. ಅದನ್ನ ದೇವ್ರ ಸೇವೆಗೆ ನಾವು ವಿನಿಯೋಗ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನು? ನೀವು ಇರುವಂತ ಸ್ಥಾನದಲ್ಲಿ ಇರಬಾರದು, ನೀವು ಆಶೀರ್ವದಿಸಲ್ಪಡಬೇಕು. ಜನರು ನಿಮ್ಮನ್ನ ಆಶ್ಚರ್ಯ ರೀತಿಯಲ್ಲಿ ನೋಡಬೇಕು ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಇಲ್ಲ. ನೋಡಿ, ಕ್ರಿಸ್ತನನ್ನ ನಂಬಿದಂತ ಈ ಮಕ್ಕಳ ಜೀವಿತದಲ್ಲಿ ಎಂತ ದೊಡ್ಡ ಬದಲಾವಣೆ ಬಂದಿದೆ ಅಂತ ಅನ್ಯ ಜನರು ಹೇಳಬೇಕು ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಉದ್ದೇಶ ಇಲ್ಲ. ದೇವರಿಗೂ ಅದೇ ಆಸೆ. ಅರ್ಥ ಆಯ್ತಾ? ಯಾವಾಗ ಅಭಿಷಕ್ತರು ಅಥವಾ ಪ್ರವಾದಿಗಳು, ಸೇವಕರು ನಿಮಗೆ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾರೋ ಅದನ್ನ ತೆಗೆದುಕೊಳ್ಳ್ರಿ. ದೇವರ ಸನ್ನಿಧಾನದಲ್ಲಿ ಆ ವಿಷಯವಾಗಿ ಪ್ರಾರ್ಥನೆ ಮಾಡ್ರಿ. ನಾನೇನು ಮಾಡ್ಬೇಕಪ್ಪ, ನೀನು ಎಚ್ಚರ ಮಾಡಿದೀಯಾ? ಈ ವಿಷಯದಲ್ಲಿ ನಾನು ಹೇಗೆ ನಡೆದುಕೊಳ್ಳಬೇಕು, ಎಲ್ಲಿ ನಾನು ಸರಿ ಮಾಡಿಕೊಳ್ಳಬೇಕು, ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಮುಂದುವರಿಯಬೇಕು, ಎಲ್ಲವನ್ನ ಕೂಡ ದೇವರ ಆತ್ಮ ನಿಮಗೆ ತಿಳಿಸಿಕೊಡ್ತಾ. ಹಲ್ಲೆಲೂಯಾ. ಎಲ್ಲರೂ ಕೂಡ ನಾವು ಮೇಲೆ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡುವಂಥವರಾಗೋಣ. ದೇವರು ಯಾಕೆ ಈ ವಿಷಯವಾಗಿ ನಿಮ್ಮ ಬಳಿ ಮಾತನಾಡಿದ್ದಾರಂದ್ರೆ, ದೇವರು ಇವತ್ತು ನಿಮ್ಮ ಕುಟುಂಬದ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ, ನೀವು ಕೆಲಸ ಮಾಡುವಂಥ ವಿಷಯದಲ್ಲಿ, ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ ದೇವರು ದೂತರನ್ನ ರಿಲೀಸ್ ಮಾಡುವಂಥವನಾಗಿದ್ದಾನೆ.
ಸೊ ಆ ರಿಲೀಸ್ ಆಗಬೇಕು, ಆ ಬಿಡುಗಡೆ ಆಗಬೇಕಂದ್ರೆ ನೀವು ಕಾವಲುಗಾರರಾಗಬೇಕು. ಯಾವಾಗಲೂ ದೇವರನ್ನ ದೃಷ್ಟಿಸುವಂತ, ದೇವರೊಟ್ಟಿಗೆ ಮಾತನಾಡುವಂತ, ದೇವರ ವಿಷಯಗಳನ್ನ ಪತ್ತೆ ಹಚ್ಚುವಂತ. ಯಾಕೆ ಬ್ರದರ್? ದೇವರ ವಿಷಯಗಳನ್ನ ಪತ್ತೆ ಹಚ್ಚುವಂತ ಮಕ್ಕಳಾಗಬೇಕು. ಆಗಲೇ ಪರಲೋಕ ನಿಮ್ಮ ಪರವಾಗಿ ನಿಲ್ಲೋದು. ಬಿಕಾಸ್ ಆ ಒಂದು ಮಿಷನ್, ಆ ಒಂದು ಕಾರ್ಯವನ್ನು ನಿಮ್ಮ ಮೇಲೆ ಕೊಟ್ಟಿರೋದ್ರಿಂದ ಅದನ್ನು ನೆರವೇರಿಸೋದಕ್ಕೆ ಪರಲೋಕವೇ ಸಹಾಯ ಮಾಡುತ್ತೆ. ಹೌದಾ? ಹಲ್ಲೆಲೂಯಾ. ಸೊ ಈಗ ನಾನು ನಿಮಗೆ 5 ನಿಮಿಷ ಟೈಮ್ ಕೊಡ್ತೀನಿ. 5 ನಿಮಿಷದಲ್ಲಿ ನಿಮ್ಮ ಆಂತರ್ಯ ಮನುಷ್ಯನು ಬಲಗೊಳ್ಳುವ ರೀತಿಯಲ್ಲಿ ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ರೆಡಿ ಇದ್ದೀರಾ? ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಬಾಯಿಗಳನ್ನು ತೆಗೆದು ನಿಮ್ಮ ಆಂತರ್ಯ ಮನುಷ್ಯನು ಬಲಗೊಳ್ಳುವಂತ ರೀತಿಯಲ್ಲಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಆರಂಭ ಮಾಡ್ರಿ. ಕಮ್ ಆನ್, ಸ್ಟಾರ್ಟ್. ಬಲರೆ ಬಲರಂದೋ ರಮಸಕೇರಿ ಬಲರೆ ರಬಲರ ಮರಮ ಹೂರ ಮಲರಂದು ರಬಲರೆ ಖರ ಬಲರೆ ಬಲರ ಮರ ಬಲರಂದು ರಮಸಕೇರಿಯ ಬಲರಬ. ಎಸ್, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ. ಕೋರಿ ಬಾಬಾ ಬಲರ ಮರ ಮರ ಬಸ್ಸು ಕೋರಿಯ ಬಲರ ಬರಬ ಶಿಖರ ಬಲರೆ ಲರ ಮಲರೆ ಓರಿ ಖರ ಬಲರೆ ರಬಲರ ಬಲರಂದು ರಮಸಕೇರಿಯ ಬಲರ ಮಲರಂದು ರಮರ ಮರ ಬಶಿಖ ಓರಿ ಮಮ ಮಮ ಮಲರ ಮಲರೆ ಬರ ಬಲರ ಮರ ಬಂದು ರಮರ ಬಸಕೇರಿಯ ಬಲರೆ ಓರಿ ಮಮ ಮಮ ನರಂದು ರಬಲರೆ ಮರ ಬಲರಂದು ರಮಸಕೇರಿಯ ಬಲರ ಓರಿ ಮಮ ಮಮಲರೆ ರಖರ ಬಲರೆ ರಬಲರಂದು ರಮಲರ ಬರ ಬಸಕೆ ಕೋರಿ ಮಮ ಮಮಲರೆ ರಮಲರಂದು ರಮಸಕೇರಿಯ ಬಲರೆ ರಬಲರ ಮರ ಬಸಕೆ ಓರಿ ಮಮ ಮಮನಲರೆ ರಮಲರಂದು ರಮಸಕೇರಿಯ ಬಲರ ರಮಸಕೇರ ಬಲರ ಬರ ಬಲರೆ ಓರಿ ಮಮ ಮಮಲರ ಬರಂದು ರಮಸಕೌರಿಯ ಬಲರೆ ರಬಲರಮ ಓರಿ ಬವ ಬಲರೆ ರಿಮಲರಂದು ರಮ ರಮಸಕೇರಿಯ ಬಲರೆ ಓರಿ ಮಲರಂದು ರಮ ರಮಸಕೇರಿಯ ಬಲರೆ. ಪರಿಶುದ್ಧಾತ್ಮನೇ, ಇವತ್ತು ಕರ್ತನೆ, ನಾನು ನಿನ್ನ ಬಳಿ ಬೇಡಿಕೊಳ್ತಾ ಇದ್ದೇನೆ. ಇಲ್ಲಿ ಬಂದಿರುವಂತ ಪ್ರತಿಯೊಂದು ಮಕ್ಕಳ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ತೆರೆಯಲ್ಪಡಲಿ ಯೇಸುವಿನ, ತೆರೆಯಲ್ಪಡಲಿ ಯೇಸುವಿನ. ಕಿವಿಗಳು ತೆರೆಯಲ್ಪಡಲಿ ಯೇಸುವಿನ ನಾಮ, ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ, ತೆರೆಯಲ್ಪಡಲಿ ಯೇಸುವಿನ. ಇವತ್ತಿನಿಂದ ಇವರು ಕಾವಲುಗಾರರ ಅಭಿಷೇಕದಲ್ಲಿ ನಡೆಯಲಿ, ಅಭಿಷೇಕದಲ್ಲಿ ನಡೆಯಲಿ, ಅಭಿಷೇಕದಲ್ಲಿ ನಡೆಯಲಿ, ಅಭಿಷೇಕದಲ್ಲಿ ನಡೆಯಲಿ. ಥ್ಯಾಂಕ್ ಯು ಜೀಸಸ್. ಅಭಿಷೇಕದಲ್ಲಿ ನಡೆಯಲಿ ಕರ್ತನೆ. ಇವತ್ತು ಇವರು ಅರಿತುಕೊಂಡಿರುವಂತ ಒಂದು ಸತ್ಯವನ್ನಾದರೂ ಮರೆತು ಹೋಗದ ಹಾಗೆ ಇವತ್ತಿನಿಂದ ಅವರಿಗೆ ಕೊಡಲ್ಪಟ್ಟಿರುವಂತ ಆ ಕಾವಲುಗಾರರ ಕೆಲಸವನ್ನ ಇವತ್ತಿನಿಂದಲೇ ಅವರು ಆರಂಭ ಮಾಡಲಿಕ್ಕಾಗುವ ಹಾಗೆ ಪರಿಶುದ್ಧಾತ್ಮನೇ ನೀನು ತಾನೇ ಇವರಿಗೆ ಸಹಾಯ ಮಾಡುವಯ್ಯ. ಇವರ ಕಣ್ಣುಗಳು ತೆರೆಯಲ್ಪಡಲಿ ರಾಜ, ಇವರ ಕಿವಿಗಳು ತೆರೆಯಲ್ಪಡಲಿ, ತೆರೆಯಲ್ಪಡಲಿ. ನೀನಿವರನ್ನ ಕರ್ತನೆ ಅಭಿಷೇಕಿಸಿ ಇವತ್ತಿನಿಂದ ನಡೆಸು. ಇವತ್ತಿನಿಂದ ಇವರ ಜೀವಿತ ಸಾಮಾನ್ಯವಾದಂತ ಜೀವಿತವಲ್ಲ, ಅಸಾಮಾನ್ಯವಾದಂತ ಜೀವಿತವಾಗಿ ಮಾರ್ಪಡಲಿ ಯೇಸುವಿನ, ಮಾರ್ಪಡಲಿ ಯೇಸುವಿನ. ನೀನಿವರನ್ನ ನಡೆಸು, ನೀನಿವರನ್ನ ಬಲಪಡಿಸು. ಇವರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದೆ.
ಎಲ್ಲ ಘನಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆಯೇ. ಆಮೆನ್, ಆಮೆನ್, ಹಲ್ಲೆಲೂಯಾ.